ಇಂಡಿಯನ್ ಅಕಾಡೆಮಿ ರೀ IAS ಆ್ಯಂಡ್ KS ಅಕಾಡೆಮಿ ಬೆಂಗಳೂರಿಗೆ ತಮಗೆಲ್ಲರಿಗೂ ಸ್ವಾಗತ. ಹಾಗಾದ್ರೆ ನಾವೇನು ಕರಿತಾ ಇದ್ದೀವಿ ಅಂತ ಕೇಳಿದ್ರೆ ಇವತ್ತೊಂದು ಕ್ಲಾಸ್ ರೀ ಕರೆಂಟ್ ಅಫೇರ್ಸ್ ಜೊತೆ ರೀ. ಓಕೆನಾ? ಯಾವ ರೀತಿ ಕರೆಂಟ್ ಅಫೇರ್ಸ್ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು ಏನು ಮಾಡೋಣ ರೀ, ಡಿಸ್ಕಷನ್ ಮಾಡೋಣ. ರೀಸೆಂಟ್ ಆಗಿ ನ್ಯೂಸ್ ಪೇಪರ್ನ್ಯಾಗ ಯಾವ್ಯಾವ ರೀತಿ ಬರ್ತಾ ಇದ್ದಾವೆ ಪ್ರಶ್ನೆಗಳು ಅಥವಾ ಯಾವ ರೀತಿ ಕರೆಂಟ್ ಅಫೇರ್ಸ್ ಓದಬೇಕು ಅನ್ನೋದನ್ನ ನೋಡೋಣ. ಹಾಗಾದ್ರೆ ಇವತ್ತಿನ ಒಂದನೇ ಕ್ವಶನ್ ರೀ, ಎಲ್ಲರೂ ಆನ್ಸರ್ ಮಾಡ್ರಿ. ವಿಶ್ವದಲ್ಲೇ ಅತಿ ಹೆಚ್ಚು ಶಿಂಗಳಿಕೆಗಳು ಕರ್ನಾಟಕದಲ್ಲಿ ಅದಾವ ಅಂತೇಳಿ ಇತ್ತೀಚಿನ ಅರಣ್ಯ ವರದಿ ಪ್ರಕಾರ ತಿಳಿದು ಬಂದ್ರಿ. ಈ ಒಂದು ವಾರದ ಒಳಗ ಈ ನ್ಯೂಸ್ ಪೇಪರ್ನಾಗ ಈ ಆರ್ಟಿಕಲ್ ಬಂದಿತ್ರಿ. ಹಾಗಾದ್ರೆ ಕರ್ನಾಟಕದೊಳಗೆ ಅತಿ ಹೆಚ್ಚು ಏನದಾವ ಅಂತ ಕೇಳಿದ್ರೆ ಶಿಂಗಳಿಕೆಗಳದಾವ್ರಿ. ಹಾಗಾದ್ರೆ ಅದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಿಂಗಳಿಕೆಗಳು ಕಂಡು ಬರ್ತಾವ ಅಂತ ಹೇಳಿ ಪ್ರಶ್ನೆ ಕೇಳ್ತಾನ್ರಿ ನಾಳೆ ಎಕ್ಸಾಮ್ನಾಗ. ಒಂದನೇ ಆಪ್ಷನ್ಸ್ ಏನ್ ಕೊಟ್ಟಿದ್ದೀವಿ ಅಂದ್ರೆ ಶಿವಮೊಗ್ಗ ಅಂತ ಕೊಟ್ಟಿದ್ದೀವ್ರಿ. ಎರಡನೇದ್ದು ಉತ್ತರ ಕನ್ನಡ, ಮೂರನೇದ್ದು ದಕ್ಷಿಣ ಕನ್ನಡ, ನಾಲ್ಕನೇದ್ದು ಕೊಡಗು ಅಂತ ಕರಿತಾ ಇದೀವಿ. ಓಕೆ, ಶ್ವೇತಾ ಮೇಡಮ್ ಅವ್ರು ಹಾಕಿದ್ರಿ ಎ ಶಿವಮೊಗ್ಗ ಅಂತ. ವಿಶ್ವದಲ್ಲೇ ಅತಿ ಹೆಚ್ಚು ಶಿಂಗಳಿಕೆಗಳು ಕರ್ನಾಟಕದಾಗದವ್ರಿ. ಆ ಕರ್ನಾಟಕದ ಯಾವ ಜಿಲ್ಲೆ ಒಳಗದಾವ್ರಿ? ಓಕೆನಾ? ದಯವಿಟ್ಟು ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಮಾಡಿ, ಕಮೆಂಟ್ ಹಾಕ್ರಿ, ಕೂಡ ಕಮೆಂಟ್ ಹಾಕ್ರಿ. ಹಾಗಾದ್ರ ನೋಡೋಣ ರೀ, ವಿಶ್ವದಾಗ ಅತಿ ಹೆಚ್ಚು ಶಿಂಗಳಿಕೆಗಳು ಕರ್ನಾಟಕದ ಯಾವ ಜಿಲ್ಲೆ ಒಳಗದಾವ ಅಂತ ಕೇಳಿದ್ರೆ ದಯವಿಟ್ಟು ನೆನ್ಪಿಟ್ಕೋರಿ, ಅದು ಉತ್ತರ ಕನ್ನಡ ಜಿಲ್ಲೆ ಅಂತ ಕರಿತೀವಿ. ಉತ್ತರ ಕನ್ನಡ ಜಿಲ್ಲೆ ಒಳಗೆ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಶಿಂಗಳಿಕೆಗಳದಾವ ಅಂತ ಕರಿತೀವಿ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ರೀ ಸ್ವಲ್ಪ. ಹಾಗಾದ್ರೆ ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಕಂಡು ಬರ್ತಾವ್ರಿ. ಅದು ಸ್ಪೆಷಲಿ ಎಲ್ಲಿ ಅಂತ ಕೇಳಿದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಾವ್ರಿ. ಅದು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾವ ಅಂತ ಕರಿತೀವ್ರಿ. ನಮ್ ಕರ್ನಾಟಕದ ಅತಿ ಹೆಚ್ಚು ಉತ್ತರ ಕನ್ನಡದಲ್ಲಿ ಎರಡನೇದು ಯಾವ್ದಂದ್ರ ಶಿವಮೊಗ್ಗ ಅಂತ ಕರಿತೀವ್ರಿ. ಎರಡನೇದು ಶಿವಮೊಗ್ಗ ಜಿಲ್ಲೆ ಅಂತ ಕರಿತೀವ್ರಿ. ಅಷ್ಟೇ ಅಲ್ಲ, ಕೆನರಾ ಅರಣ್ಯ ಪ್ರದೇಶದಲ್ಲಿ ಅತಿ ಹೆಚ್ಚು ಅದಾವ್ರಿ ಶಿಂಗಳಿಕೆಗಳು. ಅದೇ ರೀತಿ ಕೊಯಮತ್ತೂರಿನ ಸಲಿಮಲಿ ಅಂತಕ್ಕಂಥದ್ದು ಒಂದು ಪಕ್ಷಿಧಾಮ ಅಂತಕ್ಕಂಥದ್ದು ರೀ. ಅಥವಾ ಏನಂತ ಕರಿತೀವಿ ಅಂದ್ರೆ ಕೊಯಮತ್ತೂರಿನ ಸಲಿಮಲಿ ಅಂತಕ್ಕಂಥ ಒಂದು ಸಂಶೋಧನಾ ಕೇಂದ್ರದವ್ರು ಏನ್ ಮಾಡ್ಯಾರ್ರಿ, ರೀಸೆಂಟ್ ಆಗಿ ಈ ಶಿಂಗಳಿಕೆಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹಾಗಾದ್ರೆ ಶಿಂಗಳಿಕೆಗಳು ಯಾವ್ಯಾವ ಅರಣ್ಯದಾಗ ಅದಾವ ಅಂತ ಕೇಳಿದ್ರೆ ಅತಿ ಹೆಚ್ಚು ಎಲ್ಲಿದಾವ ಅಂದ್ರೆ ಕರ್ನಾಟಕದಾಗೆ ಅದಾವ ಅಂತ ಕರಿತೀವಿ. ಶಿಂಗಳಿಕೆಗಳು ಅತಿ ಹೆಚ್ಚು ಬರೋದು ಕರ್ನಾಟಕದಾಗೆ. ಆದ್ರೆ ಕರ್ನಾಟಕದೊಂದಿಗೆ ಏನಪ್ಪಾ ತಮಿಳುನಾಡಿನೊಳಗೆ ಬರ್ತಕ್ಕಂಥ ಅಣ್ಣಾಮಲೈ ಫಾರೆಸ್ಟ್ ಅದ ರೀ, ಮತ್ತು ಕೇರಳ ಫಾರೆಸ್ಟ್ ಅದ. ಕರ್ನಾಟಕದಾಗ ಯಾವ ಫಾರೆಸ್ಟ್ ಎಲ್ಲೆಲ್ಲಿ ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ರೀ, ಕುದುರೆಮುಖ ಫಾರೆಸ್ಟ್ ಅಂತ ಕರಿತೀವಿ. ಅದೇ ರೀತಿ ಕೊಲ್ಲೂರು ಅರಣ್ಯ ಅಂತ ಕರಿತೀವಿ. ಈ ನಾಲ್ಕು ಕಡೆ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ನಮ್ ಕರ್ನಾಟಕದ ಕಂಡು ಬಂದ್ರಿ ಕೇರಳ ಮತ್ತು ತಮಿಳುನಾಡು ಗಡಿ ಭಾಗದ ಸ್ವಲ್ಪ ಪ್ರಮಾಣದಲ್ಲಿ ಶಿಂಗಳಿಕೆಗಳು ಕಂಡು ಬರ್ತಾವ್ರಿ. ಶಿಂಗಳಿಕೆಗಳಂದ್ರ ಇಲ್ಲಿ ಕಾಣಿಸ್ತಾವ ನೋಡ್ರಿ ನಿಮ್ಗೆ. ಯಾವ ರೀತಿ ಬರ್ತಾವ ಶಿಂಗಳಿಕೆಗಳು ಅಂತ ಕೇಳಿದ್ರ ಇಲ್ಲಿ ಬರ್ತಾವ ನೋಡ್ರಿ. ಸಿಂಹದ ಬಾಲದ ಶಿಂಗಳಿಕೆ ಅಂತ ಕರಿತೀವಿ ಇವುಗಳನ್ನ. ಸಿಂಹದ ಬಾಲದ ಶಿಂಗಳಿಕೆಗಳು ಇವು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಂಡು ಬರ್ತಾವ ಅಂತ ಕರಿತಾ ಇದೀವಿ. ಇವು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಂಡು ಬರ್ತಾವ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜಗತ್ತಿನಾಗ ಅತ್ಯಂತ ಹಳೆಯದಾಗಿರ್ತಕ್ಕಂಥ ವಾನರ ಜಾತಿಯ ಪ್ರಾಣಿ ಇದು. ಓಕೆನಾ? ವಾನರು ಅಂದ್ರೆ ಕೋತಿಗಳು ಅಂತ ಕರಿತೀವಿ. ಜಗತ್ತಿನಾಗ ಅತ್ಯಂತ ಹಳೆಯದಾದ ವಾನರ ಜಾತಿಯ ಪ್ರಾಣಿ ಯಾವ್ದಕ್ಕೆ ಸಿಂಹ ಬಾಲದ ಶಿಂಗಳಿಕ ಅಂತ ಕರಿತೀವ್ರಿ. ಇವು ಕರ್ನಾಟಕದಾಗದವ್ರಿ, ತಮಿಳುನಾಡಿನಾಗದವ ಮತ್ತು ಕೇರಳದಾಗದವ್ರಿ. ಸ್ಪೆಷಲಿ ಎಲ್ಲದಾವ ಅಂದ್ರೆ ಕರ್ನಾಟಕದೊಳಗದವ ಅಂತ ಕಾಣ್ತೀವಿ. ಅದು ಕರ್ನಾಟಕದ ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಅತಿ ಹೆಚ್ಚು ಕಂಡು ಬರ್ತಾವ್ರಿ. ಎಲ್ಲೆಲ್ಲಿ ಸ್ಥಳ ಅಂತ ನೋಡಿದ್ರೆ ಅಂದ್ರೆ ಸಿರ್ಸಿ, ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ, ಕೊಲ್ಲೂರು ಆಗಿರಬಹುದು, ಕುಮಟ ಆಗಿರಬಹುದು, ಆಗುಂಬೆ ಆಗಿರಬಹುದ್ರಿ. ಅದೇ ರೀತಿ ಕುದುರೆಮುಖ ಅಂತ ಕರಿತೀವಿ, ಸಿದ್ದಾಪುರಗಳಲ್ಲಿ ಕಂಡು ಬರ್ತಾವ್ರಿ. ಗಂಡು ಶಿಂಗಳಿಕೆಗಳಿಂತ ಹೆಣ್ಣು ಶಿಂಗಳಿಕೆಗಳು ಹೆಚ್ಚಾಗಿದಾವ್ರಿ. ವೆರಿ ಇಂಪಾರ್ಟೆಂಟ್ ರೀ. ಯಾಕಂದ್ರ ಪ್ರಶ್ನೆ ಏನ್ ಮಾಡ್ತಿರ್ತಂದ್ರಿ ಡಿಫ್ರೆಂಟ್ ಆಗಿ ತೆಗೆದಿರ್ತಾರೆ. ಡಿಸ್ಕಷನ್ ಆಗಿದಾವ್ರಿ ಯಾವ ರೀತಿ ಇದಾವ ಅಂತ. ಯಾಕಂದ್ರ ಪ್ರಶ್ನೆ ಏನ್ ನೋಡಿ ಡಿಫ್ರೆಂಟ್ ಆಗಿ ಶಿಂಗಳಿಕೆಗಳು ಹೆಣ್ಣು ಶಿಂಗಳಿಕೆಗಳು ಅಂದ್ರೆ ಹೆಚ್ಚಾಗಿದಾವ ನೋಡಿ. ರಿಪೋರ್ಟ್ ನೀತಿ ವರದಿ ಕೊಟ್ಟದ್ರಿ. ಯಾವ್ದು ಕೊಟ್ಟದ ನೋಡೋಣ ಪೇಪರ್, ನ್ಯೂಸ್ ಪೇಪರ್ನಾಗ ರೀ. ಇಲ್ಲಿ ನಿಮ್ಮ ನ್ಯೂಸ್ ಪೇಪರ್ ತೋರಿಸ್ತೇನ್ರಿ ನಾನು. ಹಾಗಾದ್ರ
ಸ್ವಲ್ಪ ಗಮನ ಇರಲಿ ನಿಮ್ಗ. ಇಲ್ಲ ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿವೆ, ಉತ್ತರ ಕನ್ನಡದಲ್ಲಿವೆ ಅತಿ ಹೆಚ್ಚು ಸಿಂಗಳಿಕೆಗಳು ಅಂತೇಳಿ ನ್ಯೂಸ್ ಪೇಪರ್ನಾಗ ಆರ್ಟಿಕಲ್ ಬಂದಿತ್ರಿ. ಅಂದ್ರ ಪಶ್ಚಿಮ ಘಟ್ಟಗಳು ಬಿಟ್ರೆ ಬೇರೆ ಎಲ್ಲೂ ಇಲ್ಲ ರೀ ಈ ಸಿಂಗಳಿಕೆಗಳು. ಕೊಟ್ಟಿದೆ ನೋಡ್ರಿ, ವಿಶ್ವದಲ್ಲೇ ಅತಿ ಹೆಚ್ಚು ಸಿಂಹಬಾಲದ ಮಂಗಗಳು ನಮ್ಮ ರಾಜ್ಯದಲ್ಲಿವೆ. ಇತ್ತೀಚಿನ ಅರಣ್ಯ ಇಲಾಖೆಯ ವರದಿ ಪ್ರಕಾರ ಈ ಮಾಹಿತಿ ಗೊತ್ತಾಗಿದೆ ನಮಗೆ. ಎಲ್ಲದವು? ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯೊಳಗ ಸಂರಕ್ಷಿತ ಅಭಯಾರಣ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಕೋತಿಗಳದವರು. ಇವು ಪ್ರಸ್ತುತ ಏನದವ ಜಗತ್ನಾಗ ಅಂದ್ರ ಅಳಿವಿನಂಚಿನಲ್ಲಿರುವ ಸಿಂಗಳಿಕೆಗಳು. ಎಲ್ಲೆಲ್ಲಿ ಕಂಡು ಬರ್ತಾವಂದ್ರ ಕೆನರಾ ಅರಣ್ಯ ಅಂತ ಕರಿತೀವಿ, ಕೊಯಮತ್ತೂರಿನ ಸಲಿಮಲಿ ಪಕ್ಷಿಧಾಮ ಮತ್ತು ಪ್ರಕೃತಿ ವಿಜ್ಞಾನ ಕೇಂದ್ರದಿಂದ 2022 ಇದ್ರ ಬಗ್ಗೆ ಅಧ್ಯಯನ ಆಗಿತ್ರಿ. ನಮ್ಮ ಕರ್ನಾಟಕದಾಗ ಇರ್ತಕ್ಕಂತ ಸಿಂಗಳಿಕೆಗಳ ಸಂರಕ್ಷಿತ ತಾಣ ಯಾವುದು ಅಂತ ಕೇಳ್ತಾನ್ರಿ. ಶರಾವತಿ ಅಂತ ಕರಿತೀವಿ, ಶಿವಮೊಗ್ಗದಾಗ ನೋಡ್ರಿ ಶರಾವತಿ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಸಿಂಗಳಿಕೆಗಳ ಸಂರಕ್ಷಿತ ತಾಣ ಅಂತ ಕರಿತೀವಿ. ಓಕೆ, ನಿಮ್ಗೆ ಅಕ್ಷರ ಕಾಣಿಸ್ಲಿಲ್ಲ ಅನ್ಕೋತೀನಿ ನಾನು. ನೀವು ಜಸ್ಟ್ ಏನ್ ಮಾಡ್ರಿ, ನಾನು ಹೇಳೋದನ್ನ ಫೈಂಡ್ ಔಟ್ ಮಾಡ್ಕೋರಿ. ಓಕೆನಾ? ಎಸ್. ಓಕೆ ರೀ. ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ 41 ಗುಂಪುಗಳಾಗಿ ಸುಮಾರು 730 ಸಿಂಗಳಿಕೆಗಳು ಪತ್ತೆ ಹಚ್ಚಿದ್ದಾರೆ. 41 ಗುಂಪುಗಳನ್ನಾಗಿ ಮಾಡಿ 730 ಸಿಂಗಳಿಗಳನ್ನ ಇತ್ತೀಚೆಗೆ ಏನ್ ಮಾಡಿದಾರೆ, ಪತ್ತೆ ಹಚ್ಚಲಾಗಿದೆ ನಮ್ಮ ದೇಶದಾಗ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದೆ ನೋಡ್ರಿ, ಎಲ್ಲೆಲ್ಲಿ ಕಂಡು ಬರ್ತಾವ್ರ ತಮಿಳುನಾಡಿನ ಅಣ್ಣಾಮಲೈ, ಕೇರಳ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಕುದುರೆಮುಖ, ಕೊಲ್ಲೂರು ಫಾರೆಸ್ಟ್ ಗಳಲ್ಲಿ ಮಾತ್ರ ಕಂಡು ಬರ್ತಾವ್ರಿ. ಓಕೆನಾ? ಸ್ವಲ್ಪ ಗಮನ ಇರಲಿ. 2011 ಬರ್ಕೋರಿ, ಈ ಪಾಯಿಂಟ್ ಅನ್ನ ಬರ್ಕೋರಿ. 2011 ಹೊನ್ನಾವರ ಸಿಂಗಳಿಕೆಗಳ ಸಂರಕ್ಷಿತ ಅಭಯಾರಣ್ಯ ಎಂದು ಸರ್ಕಾರ ಘೋಷಣೆ ಮಾಡಿದೆ ನೋಡಿ. ಯಾವಾಗ ಅಂತ ಕೇಳ್ತಾನ್ರಿ? 2011 2011 ಹೊನ್ನಾವರ ಅಂತ ಕರಿತೀವಿ. ಹೊನ್ನಾವರ ಸಿಂಗಳಿಕೆಗಳ ಸಂರಕ್ಷಿತ ಪ್ರದೇಶ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ, ಸಂರಕ್ಷಿತ ಪ್ರದೇಶ ಅಂತ ಕರಿತೀವಿ. ಓಕೆ ಕಿರಣ್ ಅವರೇ, ಶಿವಮೊಗ್ಗ ರೀ ನೀವ್ ಹೇಳ್ತಾ ಇರೋದು. ಆದ್ರ ಅತಿ ಹೆಚ್ಚು ಸಿಂಗಳಿಕೆಗಳು ಕಂಡು ಬರೋದು ಉತ್ತರ ಕನ್ನಡ ಜಿಲ್ಲೆ ರೀ, ಶಿವಮೊಗ್ಗ ಅಲ್ಲ ರೀ. ಸೆಕೆಂಡ್ ಯಾವ್ದು ಅಂದ್ರೆ ಶಿವಮೊಗ್ಗ ರೀ. ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಉತ್ತರ ಕನ್ನಡ, ಎರಡನೇದು ಯಾವ್ದು ಅಂದ್ರೆ ಶಿವಮೊಗ್ಗ ರೀ. ಓಕೆನಾ? ಎಸ್. ಓಕೆ ಯು ಕೆ ರೀ. ಈಗ ನೆಕ್ಸ್ಟ್ ಒನ್ ಅಧ್ಯಯನ ಮಾಡೋಣ್ರಿ. ನೆಕ್ಸ್ಟ್ ಒನ್ ಕ್ವಶನ್ ಹೋಗೋಣ, ಅದು ಯಾವುದು ಅಂತ ಹೇಳಿ. ಓಕೆನಾ? ನೆಕ್ಸ್ಟ್ ನೋಡೋಣ. ಈಗ ಹೇಳೋಣ ಆನ್ಸರ್. ಬ್ಲೂ ಫ್ಲಾಗ್ ಸಂಕೇತವನ್ನ ಯಾವುದಕ್ಕೆ ನೀಡಲಾಗುತ್ತದೆ? ನೋಡ್ರಿ, ಬ್ಲೂ ಫ್ಲಾಗ್ ಸಂಕೇತವನ್ನು ಯಾವುದಕ್ಕೆ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನ್ರಿ. ಒಂದನೇದು ಬೀಚ್ಗಳು ಅಂತ ಕರಿತೀವ್ರಿ. ಹಾಗಾದ್ರೆ ಎರಡನೇದು ಬಂದರುಗಳು ಅಂತ ಕರಿತೀವಿ. ಮೂರನೇದು ರೈಲುಗಳು. ನಾಲ್ಕನೇದು ವಿಮಾನ ನಿಲ್ದಾಣಗಳು. ಬ್ಲೂ ಫ್ಲಾಗ್ ಅನ್ನ ಯಾವುದಕ್ಕೆ ಕೊಡ್ತಾರ್ರಿ? ಓಕೆ ಶ್ವೇತಾ ಮೇಡಮ್ ಅವರೇ, ಓಕೆನಾ? ಕೃಷ್ಣ ಎ ನೋಡಿ ಆನ್ಸರ್ ಮಾಡಿ. ಸಿದ್ದರಾಮೂರ್ತಿ ಓಕೆ, ಬೀಚ್ ರೀ ಸರ್. ಓಕೆ ಪರವಾಗಿಲ್ಲ, ಆನ್ಸರ್ ಮಾಡ್ತಾ ಇದ್ದೀರಾ. ಬ್ಲೂ ಫ್ಲಾಗ್ ಸಂಕೇತವನ್ನ ಯಾವುದಕ್ಕೆ ನೀಡಲಾಗುತ್ತದೆ? ಓಕೆನಾ? ಎ ಹಾಕ್ತಾ ಇದ್ರ. ಓಕೆ ಪರವಾಗಿಲ್ಲ, ಗುಡ್. ಹಾಗಾದ್ರೆ ಸ್ವಲ್ಪ ನೆನ್ಬಿಟ್ಕೋರಿ, ಬ್ಲೂ ಫ್ಲಾಗ್ ಸಂಕೇತವನ್ನ ಯಾವುದಕ್ಕೆ ನೀಡಲಾಗುತ್ತದೆ ಅಂದ್ರ ಸ್ವಚ್ಛವಾಗಿರ್ತಕ್ಕಂಥ ಬೀಚ್ಗಳಿಗೆ ನೀಡಲಾಗ್ತದೆ. ಪರಿಸರ ಸಂರಕ್ಷಣೆ ಮಾಡತಕ್ಕಂಥ ಬೀಚ್ಗಳಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗ್ತದ್ರಿ. ಓಕೆನಾ? ಹಾಗಾದ್ರ ಈಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡ್ರಿ. ಹಿಂದಿನ ಪರೀಕ್ಷೆಗಳನ್ನು ತೆಗೆದುಕೊಂಡಾಕರ ಈ ಟಾಪಿಕ್ ಮೇಲೆ ಅತಿ ಹೆಚ್ಚು ಬಾರಿ ಪ್ರಶ್ನೆ ಆಗಿದೆ ಬ್ಲೂ ಫ್ಲಾಗ್ ಮ್ಯಾಗ. ಹಾಗಾದ್ರೆ ಈ ಬ್ಲೂ ಫ್ಲಾಗ್ ಅನ್ನ ಯಾವ್ದು ಕೊಡ್ತಾರ? ಮೊಟ್ಟ ಮೊದಲ ಬಾರಿಗೆ ಏಷ್ಯಾದಾಗ ಎಲ್ಲಿ ಕೊಟ್ಟಾರಿ? ಎಲ್ಲವನ್ನ ಡಿಸ್ಕಷನ್ ಮಾಡ್ತೇನೆ. ಇದು ಉತ್ತಮ ಪರಿಸರ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಕಡಲ ತೀರಗಳಿಗೆ ನೀಡತಕ್ಕಂಥದ್ದು ಅಥವಾ ಬೀಚ್ಗಳು ಅಂತ ಕೊಡ್ತಾನೆ.
ನಿಮ್ಗೆ ಆಪ್ಷನ್ಸ್ನಾಗ ಕಡಲ ತೀರಗಳಿದ್ರ ಕಡಲ ತೀರಗಳು ಹಾಕ್ರಿ, ಬೀಚ್ ಇದ್ರ ಬೀಚ್ ಹಾಕ್ರಿ. ಈ ಬೀಚ್ಗಳು ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಇದ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಒಂದೊಂದೊಂದೊಂದು ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೋರಿ. ನಾವು ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಅನ್ನ ತಗೊಂಡಿದ್ದೀನಿ ನಿಮಗೆ. ಇನ್ನ ಈ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿರತಕ್ಕಂಥವ್ರೆ, ಈ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿರತಕ್ಕಂಥ ಏಷ್ಯಾದ ಮತ್ತು ಭಾರತದ ಮೊದಲ, ಏಷ್ಯಾದ ಮತ್ತು ಭಾರತದ ಮೊದಲ ಬೀಚ್ ಯಾವ್ದಕ್ಕೆ ಅಂತಂದ್ರಿ ಚಂದ್ರಭಾಗ ಬೀಚ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಪಡೆದಿರತಕ್ಕಂಥ ಏಷ್ಯಾದ ಮೊದಲ ಅಷ್ಟೇ ಅಲ್ಲ, ಭಾರತದ ಮೊದಲ ಯಾವುದು ಅಂತ ಕೇಳ್ತಾನ್ರಿ ಚಂದ್ರಭಾಗ ಬೀಚ್. ಅಥವಾ ಇದು ಎಲ್ಲದ ಅಂತ ಕೇಳಿದ್ರೆ ಕೋನಾರ್ಕ ಕರಾವಳಿ ಅಂತ ಕರಿತೀವ್ರಿ, ಅಥವಾ ಒಡಿಸ್ಸಾ ರಾಜ್ಯದಾಗ ಅಂತ ಕಾಣ್ತೀವಿ. ನಾವು ಒಡಿಸ್ಸಾ ರಾಜ್ಯದ ಕರಾವಳಿಯನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ರಿ ಉತ್ಕಲ ತೀರ ಅಂತ ಕರಿತೀವ್ರಿ. ಉತ್ಕಲ ತೀರ. ಯಾವ ಕರಾವಳಿಯನ್ನು ಉತ್ಕಲ ತೀರ ಎಂದು ಕರೆಯಲಾಗುತ್ತದೆ? ಒಡಿಸ್ಸಾ ಕರಾವಳಿ. ಅಥವಾ ಇದ್ರ ಇನ್ನೊಂದು ಸ್ಥಳೀಯವಾಗಿ ಏನಂತ ಕರಿತಾರೆ ಅಂದ್ರೆ ಕೋನಾರ್ಕ ಕರಾವಳಿ ಅಂತ ಕರೀತಾರೆ. ಯಾಕಂದ್ರ ಒಡಿಸ್ಸಾದಾಗ ಕೋನಾರ್ಕ ಸೂರ್ಯ ದೇವಾಲಯ ಅದ. ನಿಮ್ಗೆ ಇಲ್ಲಿ ಕಾಣಬಹುದು ಚಂದ್ರಭಾಗ್ ಅಂತ ಹೇಳಿ, ಚಂದ್ರಭಾಗ್ ಬೀಚ್ ಅಂತ ಕರಿತೀವ್ರಿ, ಕೋನಾರ್ಕ ಕರಾವಳಿ ಅಂತ ಕರಿತೀವಿ. ಅಥವಾ ನೀವು ಇದನ್ನ ಇನ್ನಂತ ಕರಿಬಹುದು ಅಂದ್ರ ಒಡಿಸ್ಸಾ ಅಂತ ಗುರುತಿಸಬಹುದು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ನಮ್ಮ ಏಷ್ಯಾದಾಗೆ ಮೊಟ್ಟ ಮೊದಲ ಬೀಚ್. ಇದು ಸ್ವಲ್ಪ ನೆನ್ಬಿಟ್ಟು ಬರಬೇಕು. ಓಕೆನಾ? ಈ ನೀಲಿ ಧ್ವಜ ಅಥವಾ ಬ್ಲೂ ಫ್ಲಾಗ್ ಯಾರು ಕೊಡ್ತಾರೆ ಸರ್? ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರ್ತಕ್ಕಂಥ, ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರ್ತಕ್ಕಂಥ FEE ಅಂತ ಕರಿತೀವಿ. ಅಂದ್ರೆ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅಂತ ಕರಿತೀವಿ. ಈ ಸಂಸ್ಥೆ ಮೂಲತಃವಾಗಿ ಯಾವ ದೇಶದ್ದು ಅಂತ ಕೇಳಿದ್ರೆ ಡೆನ್ಮಾರ್ಕ್ ಮೂಲದ ಸಂಸ್ಥೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರೀ. ಇದು ಏನ್ ಮಾಡ್ತದೆ? ಡೆನ್ಮಾರ್ಕ್ ಮೂಲದಾಗಿರ್ತಕ್ಕಂಥ FEE ಅಂತ ಕರಿತೀವಿ, ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅಂತ ಕರಿತೀವಿ. ಇದು ಡೆನ್ಮಾರ್ಕ್ ಮೂಲದ ಕಂಪನಿ, ಒಂದು ಸಂಸ್ಥೆ. ಇದು 1987ರಿಂದ ಏನ್ ಮಾಡ್ತೀರಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಬೀಚ್ಗಳಿಗೆ ಏನ್ ಮಾಡ್ತೀರಿ ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ಪ್ರಪಂಚದಾದ್ಯಂತ ಇಲ್ಲಿವರೆಗೂ ಇದು ಎಷ್ಟು ಕೊಟ್ಟದಂದ್ರ 4000 ಬಂದರುಗಳು, ಇದು 4000 ಕಡಲ ತೀರಗಳಿಗೆ ಅಥವಾ ಬೀಚ್ಗಳಿಗೆ ಏನ್ ಕೊಟ್ಟರ ಅಂದ್ರೆ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಕೊಟ್ಟರ ಅಂತ ಕರಿತಾ ಇದ್ದೇವೆ. ಮೊದಲ ಬಾರಿಗೆ ನೀಲಿ ಧ್ವಜ ಕಾರ್ಯಕ್ರಮವನ್ನ ಯುರೋಪ್ನಾಗ ಯಾವಾಗ ಪ್ರಾರಂಭ ಮಾಡಲಾಯಿತು ಅಂತಂದ್ರೆ 1987 ಕೊಟ್ಟಿದೆ ನೋಡ್ರಿ. 1987 ಇದನ್ನ ಕೊಡಲಾಗಿದೆ ಅಂತ ಕರಿತೀವಿ. ಓಕೆ ರೀ. ಇನ್ನ ನಮ್ಮ ಭಾರತದ ಬ್ಲೂ ಫ್ಲಾಗ್ ಪಡೆದಿರ್ತಕ್ಕಂಥ ಪ್ರಮುಖ ಸ್ಥಳಗಳು ಯಾವ್ಯಾವ್ರಿ, ಯಾವ ಬೀಚ್ಗಳು ಪಡೆದವು ಅಂತಕ್ಕಂಥದ್ದನ್ನ ಡಿಸ್ಕಷನ್ ಮಾಡೋಣ. ಯಾವ ಪಡೆದವ್ರಿ ಭಾರತದಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಪಡೆದಿರ್ತಕ್ಕಂಥ ಬೀಚ್ಗಳೆಲ್ಲ ಒಂದೇದು ಗೋಲ್ಡನ್ ಬೀಚ್ ಅಂತ ಕರಿತೀವ್ರಿ. ಈ ಗೋಲ್ಡನ್ ಬೀಚ್ ಬರೋದು ಒಡಿಸ್ಸಾ. ನೀವು ಮ್ಯಾಪ್ ರೀಡಿಂಗ್ ಮಾಡಬಹುದು, ಒಡಿಸ್ಸಾ ರೀ. ಎರಡನೇದು ಶಿವರಾಜಪುರ ಬೀಚ್ ಅಂತ ಕರಿತೀವ್ರಿ, ಗುಜರಾತ್. ದಯವಿಟ್ಟು ಇದನ್ನ ಒಂದ್ ಕಡೆ ಲಿಸ್ಟ್ ಹಚ್ಕೋರಿ, ಕಂಪಲ್ಸರಿ ಪ್ರಶ್ನೆ ಬರ್ತಾವ್ರಿ. ಶಿವರಾಜಪುರ ಬೀಚ್ ಅಂತ ಕರಿತೀವ್ರಿ, ಗುಜರಾತ್ನ್ಯಾಗ ಕಂಡು ಬರ್ತದೆ. ಇದು ಗುಜರಾತ್ನ್ಯಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರಿ. ಹಾಗಾಗಿ ಶಿವರಾಜಪುರ ಬೀಚ್ ಅಂತ ಕರಿತೀವಿ. ಇಲ್ಲ ಶಿವರಾಜಪುರ ಬೀಚ್ ಅಂತ ಕರಿತೀವಿ, ದ್ವಾರಕಾ ಅಂತ ಕರಿತಾರೆ. ಅಥವಾ ಗುಜರಾತ್ ರಾಜ್ಯ, ಗುಜರಾತ್ ರಾಜ್ಯದಾಗ ಎಲ್ಲದ ಅಂದ್ರ ದ್ವಾರಕಾ ಅಂತ ಕರಿತೀವಿ. ದ್ವಾರಕಾ ಇದು ಯಾರ ಸ್ಥಳ ಅದಕ್ಕೆ ಅಂದ್ರ ಕೃಷ್ಣ ಮತ್ತು ಬಲರಾಮರು ಇದ್ದಿರ್ತಕ್ಕಂಥ ಸ್ಥಳ ಇದು. ಇನ್ನು ಕಪ್ಪಾಡ ಬೀಚ್ ಅಂತ ಕರಿತೀವ್ರಿ, ಇದು ಬರೋದು ಕೇರಳದಾಗ. ಇಲ್ಲ ನೋಡಿ, ಕಪ್ಪಾಡ ಬೀಚ್ ಕೇರಳದಾಗ ಬರ್ತೀರಿ. ಓಕೆನಾ? ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಪ್ಪಾಡ ಅಂತ ಕರಿತೀವಿ. ಇಲ್ಲ ಕಪ್ಪಾಡ. ಹಾಗಾದ್ರೆ ಗೋಗ್ಲಾ ಬೀಚ್ ಅಂತ ಕರಿತೀವ್ರಿ, ಇದು ದೀವ್ದೊಳಗದ ರೀ. ಗೋಗ್ಲಾ ಬೀಚ್ ಇಲ್ಲಿ ಕಾಣಿಸ್ತ ನೋಡ್ರಿ, ದೀವ್, ದಮನ್, ದಾದ್ರಾ ನಗರ ಹವೇಲಿ ಅಂತೇಳಿ ಅದ್ರೊಳಗ ದೀವ್ದ ಕಂಡು ಬರ್ತದೆ. ರಾಧಾನಗರ ಬೀಚ್ ಅಂತ ಕರಿತೀವ್ರಿ, ಇದು ಅಂಡಮಾನ್ ಮತ್ತು ನಿಕೋಬಾರ್ ನಾಗ. ರಾಧಾನಗರ ಬೀಚ್ ಇಲ್ಲ ನೋಡ್ರಿ ಮ್ಯಾಪ್ನ್ಯಾಗ, ಅಂಡಮಾನ್ ಮತ್ತು ನಿಕೋಬಾರ್. ಕಾಸರಗೋಡು ನಮ್ಮ ಕರ್ನಾಟಕದೊಳಗೆ ಕಾಸರಗೋಡು ಬೀಚ್ ಅಂತ ಕರಿತೀವ್ರಿ, ಅಥವಾ ಪಡುಬಿದ್ರೆ ಬೀಚ್ ಅಂತ ಕರಿತೀವಿ. ಇದು ಕರ್ನಾಟಕದವ್ರು ಎರಡು ರೀ. ಕಾಸರಗೋಡು ಬೀಚ್ ಮತ್ತು ಪಡುಬಿದ್ರೆ ಬೀಚ್ ಅಂತ ಎರಡು ಕೊಟ್ಟಿದ್ದಾನ್ರಿ ಮ್ಯಾಪ್ನ್ಯಾಗ. ಋಷಿಕೊಂಡ ಬೀಚ್ ಅಂತ ಕರಿತೀವಿ, ಆಂಧ್ರ ಪ್ರದೇಶ್. ಋಷಿಕೊಂಡ ಬೀಚ್ ಇಲ್ಲಿ ಕಾಣಬಹುದು, ಋಷಿಕೊಂಡ ಬೀಚ್. ಕೋವಲಂಬಂ ಬೀಚ್ ಅಂತ ಕರಿತೀವ್ರಿ, ಇದು ತಮಿಳುನಾಡಿನಾಗದ ರೀ. ಇಲ್ಲಿ ಕೊಟ್ಟಿದೆ ನೋಡ್ರಿ,
ಕೋವಲಂ ಬೀಚ್. ಇನ್ನ ಇಡನ್ ಬೀಚ್ ಅಂತ ಕರಿತೀವಿ, ಪುದುಚೇರಿ. ಇಲ್ಲಿ ಕೊಟ್ಟಿದ್ದಾರೆ ಪುದುಚೇರಿ ಇಡನ್ ಬೀಚ್ ಅಂತ ಕರಿತೀವಿ. ಇನ್ನು ಕಡ್ಮಟ್ ಬೀಚ್ ಅಂತ ಕರಿತೀವಿ, ಲಕ್ಷದ್ವೀಪ. ಕಡ್ಮಟ್ ಬೀಚ್ ಇಲ್ಲಿ ನೋಡ್ರಿ, ಕಡ್ಮಟ್ ಬೀಚ್. ಇನ್ನ ಮಿನಿಕಾಯ್ ತುಂಡಿ ಬೀಚ್ ಅಂತ ಕರಿತೀವಿ, ಇಲ್ಲಿ ನೋಡ್ರಿ ಮಿನಿಕಾಯ್ ತುಂಡಿ ಬೀಚ್ ಅಂತೇಳಿ. ಟೋಟಲ್ ಆಗಿ ಏನ್ ಮಾಡಿದೇವ ಅಂತ ಕೇಳ ಬ್ಲೂ ಫ್ಲಾಗ್ ಪಡೆದಿರ್ತಕ್ಕಂಥ ಭಾರತದ ಪ್ರಮುಖ ಬೀಚ್ಗಳಿವೆ. ಇದು ಕೊಡ್ತಕ್ಕಂಥ ಸಂಸ್ಥೆ ಯಾವ್ದಂದ್ರೆ 1987ರಿಂದ ಡೆನ್ಮಾರ್ಕ್ ಮೂಲದ ಏನ್ ಮಾಡ್ತಾರೆ ಕಂಪನಿ ಏನ್ ಮಾಡ್ತಂದ್ರ ಇದನ್ನ ಕೊಡ್ತದ ಅಂತ ಕರಿತಾ ಇದೀವಿ. ಓಕೆನ್ರಿ? ಹಾಗಾದ್ರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತೀವಿ. ಸ್ವಲ್ಪ ನೆನಪಿಲ್ರಿ, ಬ್ಲೂ ಫ್ಲಾಗ್ ಮಾನ್ಯತೆ ಅಂತ ಕರಿತೀವಿ. ಆಯ್ಕೆ ಮಾನದಂಡಗಳು ಹೇಳ್ತೀನಿ ಅಂತ್ರಿ. ಹೆಂಗ ಆಯ್ಕೆ ಮಾನದಂಡಗಳು ಏನು ಅಂತ ಡಿಸ್ಕಷನ್ ಮಾಡ್ತೀನಿ ನಿಮ್ಗೆ. ಹಾಗಾದ್ರ ಸ್ವಲ್ಪ ಗಮನ ಇಲ್ಲಿ. ಆಯ್ಕೆಯ ಮಾನದಂಡಗಳು ಏನೇನದಾವ್ರಿ, ಎಷ್ಟ ಅದಾವ ಅಂತ ಡಿಸ್ಕಷನ್ ಮಾಡ್ತೀನಿ. ಓಕೆನಾ? ಸಂಪೂರ್ಣವಾಗಿ ಡಿಸ್ಕಷನ್ ಮಾಡ್ತೀನಿ ಜೊತೆ. ಹಾಗಾದ್ರೆ ನಮ್ ಕರ್ನಾಟಕದ ಕೊಟ್ಟಿರ್ತಕ್ಕಂಥದ್ದು ಸ್ಪೆಷಲಿ ಯಾವುದು ಅಂದ್ರೆ ಪಡುಬಿದ್ರೆ ಬೀಚ್ ಅಂತ ಕರಿತೀವಿ. ಪಡುಬಿದ್ರೆ ಬೀಚ್ ಅಂತ ಕರಿತೀವಿ. ಈ ಪಡುಬಿದ್ರೆ ಕಡಲ ತೀರ ಬ್ಲೂ ಫ್ಲಾಗ್ ಬೀಚ್ ಆಗಿದ್ರಿ ಯಾವ ಜಿಲ್ಲೆ ಒಳಗದ? ಪಡುಬಿದ್ರೆ ಉಡುಪಿ ಜಿಲ್ಲೆ ಒಳಗದ. ಸ್ವಲ್ಪ ನೆನ್ಬಿಟ್ಕೋರಿ, ಯಾವ ಜಿಲ್ಲೆ ಅಂತ ಕೇಳ್ತಾನ್ರಿ, ಉಡುಪಿ ಜಿಲ್ಲೆ ಒಳಗದ ಅಂತ ಕರಿತಾ ಇದೀವಿ. ಅಲ್ಲಿ ಪಡುಬಿದ್ರೆ ಬೀಚ್ ಸ್ಥಳೀಯವಾಗಿ ಜನರು ಯಾವ ಜನಾಂಗಕ್ಕೆ ಸೇರಿದವರು ಅಂದ್ರೆ ತುಳು ಜನಾಂಗಕ್ಕೆ ಸೇರಿದವರದಾರೆ. ಓಕೆನಾ? ಅವರ ಆಡುವ ಭಾಷೆ ಯಾವ್ದಾಗಿದೆ ಅಂದ್ರೆ ತುಳು ಭಾಷೆ ಆಗದ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಈ ಕಡಲ ತೀರವು ನೀಲಿ ಧ್ವಜ ಪ್ರಮಾಣೀಕರಣವನ್ನ ಪಡೆಯಲಾಗಿದೆ. ಇಲ್ಲಿ ನಮ್ಮ ಕರ್ನಾಟಕದಾಗ 3 ಜಿಲ್ಲೆಗಳು ಕರಾವಳಿ, ಒಂದು ದಕ್ಷಿಣ ಕನ್ನಡ, ಇನ್ನೊಂದು ಉಡುಪಿ, ಇನ್ನೊಂದು ಉತ್ತರ ಕನ್ನಡ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕರಾವಳಿ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಂದ್ರೆ ಉತ್ತರ ಕನ್ನಡ ಅಂತ ಕರಿತೀವಿ. ಉತ್ತರ ಕನ್ನಡ. ಅತಿ ಕಡಿಮೆ ಯಾವುದು ಅಂದ್ರೆ ದಕ್ಷಿಣ ಕನ್ನಡ ರೀ. ಕರ್ನಾಟಕದಲ್ಲಿ ಅತಿ ಕಡಿಮೆ ಕರಾವಳಿ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಕೇಳಿದ್ರಿ? ದಕ್ಷಿಣ ಕನ್ನಡ. ಅತಿ ಹೆಚ್ಚು ಅಂದ್ರ ಉತ್ತರ ಕನ್ನಡ ರೀ. ಹಾಗಾದ್ರೆ ಇಲ್ಲಿ ಯಾವ್ಯಾವ ಬೀಚ್ ಕಂಡು ಬರ್ತಾವ ನಮ್ಮ ಕರ್ನಾಟಕ ಅಂದ್ರ ಮಲ್ಪೆ ಬೀಚ್ ಅದರಿ, ಪಡುಬಿದ್ರೆ ಬೀಚ್ ಅದರಿ, ಓಂ ಬೀಚ್ ಅದರಿ, ನಿರ್ವಾಣ ಬೀಚ್ ಅದರಿ, ಮತ್ತೆ ಹಾಫ್ ಮೂನ್ ಬೀಚ್ ಅಂತ ಕರಿತೀವಿ, ಮರವಂತೆ ಬೀಚ್, ಕೋಡಿ ಬೀಚ್ ಅಂತ ಕರಿತೀವಿ, ಕಾಸರಗೋಡು ಬೀಚ್. ದಯವಿಟ್ಟು ಇವು ಬೀಚ್ಗಳ ಬಗ್ಗೆ ಇನ್ನೂ ಬರ್ಕೊಳ್ಳಿ. ಇನ್ನೂ ಹಲವು ನಮ್ಮ ಕರ್ನಾಟಕ ಕಡಲ ತೀರದಲ್ಲಿ ಬೀಚ್ಗಳಿದಾವ. ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅಂತ ಕರಿತೀವ್ರಿ. ಇವರು ಡೆನ್ಮಾರ್ಕ್ ಮೂಲದ ಒಂದು ಕಂಪನಿ. ಇವರು ಕೆಲವು ಮಾನದಂಡಗಳನ್ನ ಕೊಟ್ಟಿದ್ದಾರೆ. ಅಪ್ಪಿ ಏನೇ ಯಾರು ಕೇಳಿದ ಮಾನದಂಡಗಳು ಬರ್ಕೋರಪ್ಪಿ. ಹಾಗವರ ಥ್ಯಾಂಕ್ ಯು ರೀ ಮಂಜು ಸರ್. ಓಕೆನಾ? ಹಾಗಾದ್ರ ಆಯ್ಕೆಯ ಮಾನದಂಡಗಳು ಯಾವ್ಯಾವ ಅದಾವ್ರಿ? ಓಕೆನಾ? ಮಾನದಂಡಗಳು ನೋಡಿದ್ವಿ ಅಂದ್ರಿ 33 ಮಾನದಂಡಗಳದಾವ್ರಿ. ಆದ್ರ ಪ್ರಮುಖವಾಗಿ ಏನಪ್ಪಾ ಅಂದ್ರೆ 4 ಮುಖ್ಯ ಮಾನದಂಡಗಳು ಬರ್ತಾವ. ಅವು ಯಾವ್ಯಾವ ನೋಡೋಣ. ಒಂದು, ಆ ಬಂದರು ಏನ್ ಮಾಡ್ಬೇಕ್ರಿ, ಪರಿಸರವನ್ನ ಸಂರಕ್ಷಣೆ ಮಾಡ್ಬೇಕು ಮತ್ತು ಅದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸ್ಬೇಕ್ರಿ. ಇಲ್ಲಿ ಕೊಟ್ಟಿದ್ದೀನಿ ನಾನು ನಿಮ್ಗೆ ಪಡುಬಿದ್ರೆ ಬೀಚ್ ಅಂತ ಹೇಳಿ. ಇನ್ನ ಸ್ನಾನದ ನೀರಿನ ಗುಣಮಟ್ಟವನ್ನ ನಿರ್ಧರಿಸಬೇಕ್ರಿ, ಪರಿಸರವನ್ನ ನಿರ್ವಹಣೆ ಮಾಡುವಂತಿರಬೇಕು ಮತ್ತು ಸಂರಕ್ಷಣೆ ಮಾಡುವಂತಿರಬೇಕು ಮತ್ತು ಕಡಲ ತೀರಗಳಲ್ಲಿ ಸುರಕ್ಷತಾ ಸೇವೆಗಳನ್ನು ಒದಗಿಸಬೇಕ್ರಿ. ಓಕೆನಾ? 4 ಮಾನದಂಡಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್. ಇಲ್ಲಿ ಆಲ್ರೆಡಿ ಕ್ವಶನ್ ಆಗಿತ್ರಿ. ಹಂಗಾಗಿ ನಾನು ಏನ್ ಮಾಡಿದೀನಿ, ಅವೇ ಆಪ್ಷನ್ಸ್ ಅನ್ನ ಇಲ್ಲಿ ಹಾಕೊಂಡಿದ್ದೀನಿ ನಿಮಗೆ. ಒಟ್ಟಾರೆ ಎಷ್ಟು ಮಾನದಂಡಗಳದಾವಪ್ಪಿ ಅಂದ್ರೆ 33 ಮಾನದಂಡಗಳದಾವು ಕಿರಣ್ ಅವರೇ. 33 ಮಾನದಂಡಗಳು. ಆದ್ರ ಎಕ್ಸಾಮ್ ದೃಷ್ಟಿಯಿಂದ ಆಗಿರ್ತಕ್ಕಂಥ ಪ್ರಶ್ನೆಗಳಂದ್ರೆ ಈ 4 ಆಪ್ಷನ್ ಐತ್ರಿ. ನಿಮಗ್ ಮೇ ಬಿ ಕಾಣಿಸ್ತದಿಲ್ಲ ಅಂತ ನಾನು ಅನ್ಕೋತೀನಿ. ಕಾಣಿಸ್ತದ್ರಿ ಎಲ್ಲರಿಗೆ? ದಯವಿಟ್ಟು ಕಮೆಂಟ್ ಹಾಕ್ರಿ. ಕ್ಲಿಯರ್ ಆಗಿ ಕಾಣಿಸುತ್ತಿಲ್ಲ ಅಂತ ಹೇಳಿ. ಒಂದು ವೇಳೆ ಕಾಣಿಸ್ಲಿಲ್ಲ ಅಂದ್ರೆ ದಯವಿಟ್ಟು ಮ್ಯಾಲ ಸೆಟ್ಟಿಂಗ್ ಹೋಗ್ರಿ. ನಿಮ್ ಮೊಬೈಲ್ನಾಗ ಸೆಟ್ಟಿಂಗ್ ಹೋದ್ರೆ ಕ್ವಾಲಿಟಿ ಅಂತ ಬರ್ತ ನೋಡ್ರಿ. ಅದ್ರೊಳಗೆ ಆಟೋ ಅಂತ ಕೂತಿರ್ತೀವಿ ನಿಮ್ಮ ಮೊಬೈಲ್ ರೀ. ಅವಾಗ ಹೈಯರ್ ಪಿಕ್ಚರ್ ಕ್ವಾಲಿಟಿ ಅಂತ ಹಾಕೋರಿ. ಅಲ್ಲಿ ನಿಮ್ಗೆ ಏನಾಗುತ್ತೆ, ಕ್ಲಿಯರ್ ಆಗಿ ಕಾಣಿಸ್ತತ್ರಿ. ಓಕೆನಾ? ಎಸ್ 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 ಓಕೆ ಓಕೆ ಸರ್. ಓಕೆ. ಹಾಗಾದ್ರ ಯಾವುದ್ರ ಬಗ್ಗೆ ಅಂತ ಏನ್ ಮಾಡ್ತೀವ್ರಿ, ನಾವು ಬ್ಲೂ ಫ್ಲಾಗ್ ಅಂತ ನೋಡ್ತಾ ಇದೀವಿ. ಈಗ ಕಾಸರಗೋಡು ಬೀಚ್ ಬಗ್ಗೆ ನೋಡೋಣ ರೀ. ನಾವು ಪಡುಬಿದ್ರೆ ಬೀಚ್ ನೋಡಿದ್ವಿ. ನಮ್ಮ ಕರ್ನಾಟಕದೊಳಗೆ 2 ಅದಾವ್ರಿ. 2ದಾಗ ಒಂದು ಪಡುಬಿದ್ರೆ ನೋಡಿದೀವಿ. ಇನ್ನ ಕಾಸರಗೋಡು ಬೀಚ್ ಅಂತ ಕರಿತೀವಿ. ಈ ಕಾಸರಗೋಡು ಬೀಚಿಗೆ ಏನ್ ಮಾಡಿದಾರ ಅಂತ ಕೇಳಿದ್ರ ಮತ್ತು ಪಡುಬಿದ್ರೆ ಬೀಚಿಗೆ ಏನ್ ಮಾಡಿದಾರ ಅಂದ್ರ ಅಂತಾರಾಷ್ಟ್ರೀಯ ಮಟ್ಟದ ಈ ಪ್ರಶಸ್ತಿ ಸಿಕ್ಕದ ಅಂತ ನೋಡ್ಕೊಂಡವ್ರಿ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಬಳಿ ಕಾಸರಗೋಡು ಬೀಚ್ ಅದ ಅಂತ ಕಾಣ್ತೀವ್ರಿ. ಉಡುಪಿ ಜಿಲ್ಲೆಯ ಪಡುಬಿದ್ರಿ ಒಳಗೆ ಈ ಬೀಚ್ ಅದ. 2 ಅದಾವ್ರಿ.
ಹಾಗಾದ್ರ ಕಾಸರಗೋಡಿನಲ್ಲಿರುವ ಎಕೋ ಬೀಚ್ಗಳು ಕೊಟ್ಟ ನೋಡ್ರಿ. ಅಲ್ಲೇ ಕಾಸರಗೋಡಿನ ಬರ್ತಕ್ಕಂಥದ್ದು ಒಂದು ಸ್ಥಳಕ್ಕೆ ಕರೀತಾರೆ ಎಕೋ ಬೀಚ್ ಅಂತ ಕರೀತಾರೆ. ಓಕೆನಾ? ಹಾಗಾದ್ರ ಶೋಭಿತಾ, ಓಕೆ ಸರ್, ಇಟ್ಸ್ ಕ್ಲಿಯರ್. ಓಕೆ ರೀ ಮೇಡಮ್ ಅವ್ರ, ಓಕೆ ಓಕೆ ರೀ, ಫುಲ್ HD ಬರ್ತಾಯ್ತು ಸರ್. ಓಕೆ ಓಕೆ, ಪರವಾಗಿಲ್ಲ ರೀ, ಇದು ಕರೆಕ್ಟಾಗಿ ಬರ್ಕೊಳ್ರಿ. ಹಾಗಾದ್ರ ನಾವು ಕಾಸರಗೋಡ್ನಾಗ ಎರಡು ಪ್ರಮುಖ ಕವಿಗಳನ್ನ ನೋಡ್ತೀವಿ. ಒಂದು ರಾಷ್ಟ್ರ ಕವಿ ಆಗಿರ್ತಕ್ಕಂಥ ಗೋವಿಂದಪ್ಪ ಇರಿ, ಇನ್ನೊಬ್ರು ಕಿಯ್ಯಾರ ಕಿಯಣ್ಣ ರೈ ಅಂತ ಕತ್ತೀವಿ. ಇವರು ಕಾಸರಗೋಡಿನ ಕವಿಗಳು ಅಂತ ಕರಿತೀವಿ. ಓಕೆನಾ? ಸುಮ್ಮನೆ ನಿಮ್ಗೊಂದು ಮಾಹಿತಿ ಇರಲಿ ಅಂತ ತಗೊಂಡೇನೆ. ಈ ಕಡೆ ಕಾಣಬಹುದ್ರಿ ನಿಮ್ಗ ಕಾಸರಗೋಡು ಬೀಚ್ಗಳು ಕಾಣಬಹುದ್ರಿ. ಎಷ್ಟು ಸ್ವಚ್ಛತೆವಾಗಿದ್ದಾವೆ, ಪರಿಸರವನ್ನ ಎಷ್ಟೊಂದು ಸಂರಕ್ಷಣೆ ಮಾಡ್ತಾ ಇದ್ದಾವ ಅಂತ ಕೇಳಿದ್ರೆ. ಹಾಗಾಗಿ ನೀವು ಏನ್ ಕೊಟ್ಟಿದ್ದಾರೆ ಅಂದ್ರೆ ರೀಸೆಂಟ್ ಆಗಿ ಬ್ಲೂ ಫ್ಲಾಗ್ ಮಾನ್ಯತೆ ಕೊಟ್ಟಿದ್ದಾರಪ್ಪ. ಈಗ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ರೀ. ಅದು ಎಕ್ಸಾಮ್ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಯಾವ್ದು ಕಾಣ್ತಾ ಇದೀವಿ ರೀಸೆಂಟ್ ಆಗಿ? ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯವು ಯಾವ ದೇಶದಲ್ಲಿದೆ? ನೋಡ್ರಿ, ಆನ್ಸರ್ ಮಾಡ್ರಿ. ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಒಂದನೇದು ಕೇರಳ ರೀ, ಎರಡನೇದು ಕರ್ನಾಟಕ, ಮೂರನೇದು ಆಂಧ್ರ ಪ್ರದೇಶ್, ನಾಲ್ಕನೇದು ಪಶ್ಚಿಮ ಬಂಗಾಳ ಅಂತ ಕರಿತಾ ಇದ್ದೀವಿ. ನಾಲ್ಕನೇದು ಪಶ್ಚಿಮ ಬಂಗಾಳ. ಆನ್ಸರ್ ಮಾಡಿ. ಕೇರಳ. ಓಕೆ ರೀ, ಮೂರ್ತಿಯವರು ಕೇರಳ ಹಾಕಿದ್ರು, ಮಧು ಸಿ ಹಾಕಿದ್ರು. ಕಮೆಂಟ್ ಮಾಡ್ರಿ. ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಓಕೆ ಏನ್ರಿ? ಹಾಗಾದ್ರ ಓಕೆ ಓಕೆ, ಕೇರಳ ರೀ, ಗುರುರಾಜ್ ಕಿರಣ್. ನೋಡ್ರಿ. ಹಾಗಾದ್ರ ಆನ್ಸರ್ ಏನ್ ನೋಡ್ತಾ ಇದೀವಿ ಅಂತ ಕೇಳ ಆಂಧ್ರ ಪ್ರದೇಶ್. ಓಕೆ, ಆನ್ಸರ್ ಹಾಕಿದೀರಾ? ಒಂದಿಷ್ಟು ಒಬ್ರು ಹಾಕಿದೀರಾ, ರೋಜಾ ಅವ್ರು ಹಾಕಿದೀರಾ ಮತ್ತು ಮಧು ಅವರು. ಉಳ್ಕಿದವರೆಲ್ಲರೂ ಏನ್ ಮಾಡಿದ್ರ? ಕೇರಳ ಹಾಕಿಬಿಟ್ಟಿದ್ರ. ಕಂಬಲಗೊಂಡ ವನ್ಯಜೀವಿ ಧಾಮ ಒಂದ್ ಸ್ವಲ್ಪ ನಿಮಗೆ ಏನಾಗ್ಬಿಟ್ಟದ, ಭಾಷೆ ಕೇರಳದ ಕಂಡದ್ರ ನಿಮಗ. ಹಾಗಾಗಿ ನೀವೆಲ್ಲರೂ ಕೇರಳ ಹಾಕಿದ್ದೀರಾ. ನೋಡ್ರಿ, ರೋಹನ್ ಈಗ ಬರ್ತಾನ. ರೋಹನ ನಮ್ಮ ಮಂಡ್ಯದವ್ರಿ, ರೋಹನ. ಓಕೆನಾ? ಹಾಗಾದ್ರೆ ಕೇರಳ ಆಗ್ತಾ ಇದೆಯಲ್ಲಪ್ಪಿ. ಈ ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯ ಎಲ್ಲದ ಅಂತ ಕೇಳಿದ್ರಿ, ಅದು ನಾವು ಆಂಧ್ರ ಪ್ರದೇಶ ಅಂತ ಕರಿತೀವಿ. ದಯವಿಟ್ಟು ನೋಡ್ರಿ, ಆಂಧ್ರ ಪ್ರದೇಶ ರೀ. ಒಳಗೊಂದೊಂದ್ಸಲ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಥಿಂಕ್ ಮಾಡ್ತೀರಾ, ಯಾಕೋ ಈ ಪದ ಕೇರಳದಂಗ್ ಕಂಡಂಗ್ ಕಾಣ್ತಾ ಇದೆಯಲ್ಲ ಪದ, ಮೇ ಬಿ ವನ್ಯಜೀವಿ ಧಾಮ ಕೇರಳದಾಗಿರ್ಬೋದು ಅನ್ಕೋತೀರಾ. ಹಾಗಾದ್ರ ಈ ಅಭಯಾರಣ್ಯ ಬರೋದೆಲ್ಲಿ ಅಂದ್ರ ಆಂಧ್ರ ಪ್ರದೇಶ ಅಂತ ಕರಿತೀವಿ. ಎಲ್ಲಿ ಕಾಣ್ತೀವ್ರಿ? ಆಂಧ್ರ ಪ್ರದೇಶ ಅಂತ ಕಾಣ್ತೀವಿ. ಈ ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯವು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಬಳಿ ಅದ. ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಬಳಿ ಅದ ಅಂತ ಕರಿತಾ ಇದೀವಿ. ಹಾಗಾದ್ರೆ ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯದಲ್ಲಿ ಬಾರ್ಕುಡಿಯ ಕೈಕಾಲುಗಳಿಲ್ಲದ ಚರ್ಮ ಇತ್ತೀಚೆಗೆ ಕಂಡು ಬಂದಂತೆ. ಓಕೆನಾ? ಒಂದು ಸಣ್ಣ ಸರೀಸೃಪವಾಗಿದ್ದು, ಇದೊಂದು ನೋಡಿ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥದ್ದಲ್ರಿ. ಅಲ್ಲಿ ಏನ್ ಸಿಕ್ಕದ ಈ ಅಭಯಾರಣ್ಯದಾಗ ಅಂತ ಕೇಳಿದ್ರೆ ಬಾರ್ಕುಡಿಯ ಕೈಕಾಲುಗಳಿಲ್ಲದ ಚರ್ಮ ಅಂತಕ್ಕಂಥದ್ದು ಇತ್ತೀಚೆಗೆ ಒಂದು ಪ್ರಾಣಿ ಸಿಕ್ಕದ್ರಿ. ಅದು ಒಂದು ಏನಾಗಿದೆ ಅಂದ್ರೆ ಒಂದು ಸಣ್ಣ ಸರೀಸೃಪ ಆಗಿದೆ ಅಂತ ಕರಿತಾರೆ. ಇದು ಅದರ ವಿಶಿಷ್ಟವಾದ ಅಂಗಗಳಿಲ್ಲದ ದೇಹ ಮತ್ತು ಹೊಂದಿಕೊಳ್ಳುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ನೋಡ್ರಿ, ಅದಕ್ಕೆ ವಿಶಿಷ್ಟವಾದ ದೇಹ ಅದಕ್ಕ ಅಂಗಗಳಿಲ್ಲರೆ ಅದಕ್ಕ. ಹಾಗಾಗಿ ರೀಸೆಂಟ್ ಆಗಿ ಈ ಅಭಯಾರಣ್ಯದಾಗ ಇದು ಕಂಡು ಬರೋದ್ರಿಂದ ನಾನೇನ್ ಮಾಡಿದೆ, ಈ ಪ್ರಶ್ನೆಯನ್ನ ಹಾಕೊಂಡರಿ ಕಿರಣ್. ಹಾಗಾದ್ರ ಆಂಧ್ರ ಪ್ರದೇಶ ಅಂತ ಕರಿತೀವಿ. ಸ್ವಲ್ಪ ನೆನ್ಪಿಟ್ಟುಕೋರಿ. ಈ ಬಾರ್ಕುಡಿಯಂ ಅಂತಕ್ಕಂಥದ್ದು ಒಂದು ಇತ್ತೀಚೆಗೆ ಕೈಕಾಲುಗಳಿರ್ತಕ್ಕಂಥ ಒಂದು ಸರೀಸೃಪ ಸಿಕ್ಕದಲ್ರಿ, ಸಣ್ಣ ಸರೀಸೃಪ. ಯಾವ ಅಭಯಾರಣ್ಯದ ಸಿಕ್ಕದಂತ ನೆಕ್ಸ್ಟ್ ಕ್ವಶನ್ ಕೇಳ್ಬೋದ್ರಿ ನಿಮಗ. ನೀವು ಅವಾಗ ಏನ್ ಹಾಕ್ಬೇಕ್ರಿ? ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯ ಅಂತ ಹಾಕಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನೊಂದ್ 2 ಪಾಯಿಂಟ್ ಡಿಸ್ಕಷನ್ ಮಾಡ್ತೇನೆ ಇದ್ರ ಮೇಲೆ. ಹಾಗಾದ್ರ ನಾವೇನ್ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ, ಈ ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯ ವಿಶಾಖಪಟ್ಟಣ ಬಳಿ ಅಂತ ನೋಡಿದ್ರಿ. ಈ ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯ ಯಾರ ವ್ಯಾಪ್ತಿಗೆ ಒಳಪಟ್ಟಿತ್ತು ಅಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಮಹಾರಾಜರ ಅಧೀನಕ್ಕೆ ಒಳಪಟ್ಟಿದ್ರಿ. ಸ್ವಲ್ಪ ನಾವು ಇತಿಹಾಸ ರಿಲೇಟೆಡ್ ಓದಿವಿ ಅಂದ್ರ ವಿಜಯನಗರ ಮಹಾರಾಜರ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ ರೀ. ಅಲ್ಲಿ ಸ್ಥಳೀಯ ಬೆಟ್ಟಗಳಿಂದಾಗಿ ಈ ಪ್ರದೇಶಕ್ಕೆ ಕಂಬಲಗೊಂಡ ಅಂತೇಳಿ ಹೆಸರು ಬಂದದ್ರಿ. ಸ್ಥಳೀಯ ಬೆಟ್ಟಗಳಿಂದಾಗಿ
ಈ ಅಭಯಾರಣ್ಯಕ್ಕೆ ಏನಪ್ಪಾ ಅಂದ್ರ ಕಂಬಲಗೊಂಡ ವನ್ಯಜೀವಿ ಅಭಯಾರಣ್ಯ ಅಂತ ಹೆಸರು ಬಂದದ್ರಿ. ವೆರಿ ಇಂಪಾರ್ಟೆಂಟ್. ಇದು ಆಂಧ್ರ ಪ್ರದೇಶದಾಗ ಅದ ರೀ. ಹಾಗಾದ್ರ ಇದು ಇತ್ತೀಚೆಗೆ ಏನಾಗ್ಯದ ಅಂತ ಕೇಳಿದ್ರ ಬಾರ್ಕುಡಿಯಂ ಅಂತಕ್ಕಂಥದ್ದು ಕೈ ಕಾಲುಗಳಲ್ಲಿರ್ತಕ್ಕಂಥ ವಿಶಿಷ್ಟ ದೇಹವನ್ನು ಹೊಂದಿರತಕ್ಕಂಥ ಒಂದು ಸಣ್ಣ ಸರೀಸೃಪ ಪತ್ತೆ ಹಚ್ಚಲಾಗಿದೆ. ಆ ಸರೀಸೃಪ ಎಲ್ಲಿ ಕಂಡು ಬರ್ತದ ಅಂತ ಪ್ರಶ್ನೆ ಕೇಳ್ತಾನ್ರಿ ನಿಮ್ಗ. ನೀವು ಅವಾಗ ವನ್ಯಜೀವಿ ಧಾಮ ಕೇಳಿದ್ರ ವನ್ಯಜೀವಿ ಧಾಮ ಹಾಕ್ರಿ, ಅಥವಾ ರಾಜ್ಯ ಕೇಳಿದ್ರೆ ಏನ್ ಮಾಡ್ರಿ ರಾಜ್ಯ ಹಾಕ್ಬೇಕಾಗತ್ತೆ, ಆಂಧ್ರ ಪ್ರದೇಶ ಅಂತೇಳಿ. ಓಕೆನಾ? ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ರೀ. ನೆಕ್ಸ್ಟ್ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಈ ಕ್ವಶನ್ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ ನೋಡ್ತೀನಿ ನಾನು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಗಂಗಾ ನದಿ ಡಾಲ್ಫಿನ್ ಅನ್ನು IUCN ಸ್ಥಿತಿ ಏನು? IUCN ಅಂದ್ರೆ ಏನ್ರಿ? ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರಿತೀವಿ ನೋಡ್ರಿ. IUCN ಅಂತಕ್ಕಂಥ ಮೊನ್ನೆ ಇದು KSRP SI ಎಕ್ಸಾಮ್ ಪ್ರಶ್ನೆ ಕೇಳಿದ್ದಾರೆ. ಓಕೆನಾ? ಯಾವಾಗ್ರಿ KSRP SI ಎಕ್ಸಾಮ್ ಏನ್ ಮಾಡಿದ್ನು ಅಂದ್ರ ಪ್ರಶ್ನೆ ಕೇಳಿದ್ನು ಅಂತ ಕರಿತಾ ಇದೀವಿ. 1 ಸೆಕೆಂಡ್ ರೀ. ಮಧು ಒಂದೇ ಸೆಕೆಂಡ್ ರೀ, ಅದೇನೋ ಆಯ್ತು. ಹಾಗಾದ್ರ ಮಧು ಏನಾಯ್ತು? ಹಾಗಾದ್ರ ನಾವೇನ್ ಕರಿತಾ ಇದೀವಿ ಅಂತ ಕೇಳಿದ್ರಿ. ಓಕೆನಿ? ಈಗ ನೋಡಿ, ಇತ್ತೀಚೆಗೆ ಏನ್ ಮಾಡ್ಯಾರ ಅಂತ ಕೇಳ ಸುದ್ದಿಯಲ್ಲಿ ಕಂಡು ಬರ್ತಕ್ಕಂಥ ಗಂಗಾ ನದಿ ಡಾಲ್ಫಿನ್ ರೀ IUCN ನ ಸ್ಥಿತಿ ಏನು ಅಂತ ಪ್ರಶ್ನೆ ಕೇಳ್ತಾನ್ರಿ. IUCN ಸ್ಥಿತಿ ರೀ. ಓಕೆನಾ? ಒಂದೇದು ತೀವ್ರವಾಗಿ ಅಳಿವಿನಂಚಿನಲ್ಲಿರೋದ್ರಿ. ಒಂದೇದು ತೀವ್ರವಾಗಿ ಅಳಿವಿನಂಚಿರುವುದು, ಎರಡನೇದು ಬರೀ ಅಳಿವಿನಂಚಿನಲ್ಲಿರುವುದು, ಇಲ್ಲ ದುರ್ಬಲ ಸ್ಥಿತಿ ಒಳಗದಾರಿ, ಅಥವಾ ಕನಿಷ್ಠ ಕಾಳಜಿ ಅದ. ಆನ್ಸರ್ ಮಾಡಿ ನೋಡೋಣ. ಆನ್ಸರ್ ಮಾಡ್ರಿ. ಲಾವಣ್ಯ, ಹುಲಿಗಮ್ಮ, ಶೋಭಿತಾ, ಕಿರಣ್, ಗುರಾಜ್ ಆನ್ಸರ್ ಮಾಡ್ರಿ. ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರತಕ್ಕಂಥ ಗಂಗಾ ನದಿ ಡಾಲ್ಫಿನ್ ರೀ. ಹೌದು, ರಾಷ್ಟ್ರೀಯ ಜಲಚರ ಪ್ರಾಣಿ. ಹೌದ್ರಿ ಕಿರಣ್. 2014 ಪೊಲೀಸ್ ಎಕ್ಸಾಮ್ ಕ್ವಶನ್ ಆಗಿತ್ರಿ. ಏನಂತ ಕ್ವಶನ್ ಕೇಳಿದ? ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವ್ದಂತ ಹೇಳಿ 2014 ನಿಮ್ ಪೊಲೀಸ್ ಎಕ್ಸಾಮ್ ಕೇಳಿದ್ದಾರೆ ಇದು. ಓಕೆ, ಒಪ್ಕೋತೀನಿ. ಹಾಗಾದ್ರ ಇಲ್ಲಿ ನಾನ್ ಪ್ರಶ್ನೆ ಏನು ಕೇಳಿದೇನ್ರಿ, IUCN ಸಂಸ್ಥೆ ಅಂತ ಕೇಳಿದೆ ನಿಮ್ಗ. IUCN ಸಂಸ್ಥೆ ಒಳಗ ಅಳಿವಿನಂಚಿನಾಗ ಅದೋ, ತೀವ್ರ ಅಳಿವಿನಂಚಿನಾಗ ಅದನೋ, ಅಥವಾ ದುರ್ಬಲ ಸ್ಥಿತಿ ಒಳಗದನೋ, ಅಥವಾ ಕನಿಷ್ಠ ಕಾಳಜಿ ಒಳಗದನೋ? ರೋಜಾ ಮೇಡಮ್ ಹಾಕಿದ್ರು B ಅಂತೇಳಿ, ರೋಹನ್ ಹಾಕದ್ನು A ಅಂತೇಳಿ, ಶ್ರೀಧರ್ ಮೂರ್ತಿ ಹಾಕದ B, ರೋಹನ್ A. ಓಕೆ ರೋಹನ್, ಒಂದ್ಸಲ ಹಾಕಿದೀಯ ಕಮೆಂಟು. 2020 ಡಾಲ್ಫಿನ್ ಯೋಜನೆ. ಓಕೆ, ಸೂಪರ್ ಅಪ್ಪಿ. ಓಕೆನಾ? ಎಲ್ರು ಆನ್ಸರ್ ಮಾಡ್ತಾ ಇದ್ರ, ಸೂಪರ್. ಹಾಗಾದ್ರ ನಿಜವಾದ ಆನ್ಸರ್ ನೋಡ್ರಿ. ಇದು ಆನ್ಸರ್ ಏನಪ್ಪಾ ಅಂದ್ರ ಅಳಿವಿನಂಚಿನಲ್ಲಿರುವ ರೀ. ಬರೇ ಅಳಿವಿನಂಚಿನಾಗ ರೀ, ತೀವ್ರ ಅಳಿವಿನಂಚಿನಾಗಿಲ್ಲ ರೀ ಇದು. ಹಾಗಾದ್ರ ಬರೇ ಅಳಿವಿನಂಚಿನಾಗದ ಅಂತ ಕಾಣ್ತಾ ಇದೀವಿ. ಈ ರೀತಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಪ್ರಶ್ನೆ ಬಂದ ಬೇರೆ ಪ್ರಾಣಿಗಳ ಮಧ್ಯೆ. ಹಾಗಾದ್ರ ಸ್ವಲ್ಪ ನಿಮ್ಗೆ ಗಮನ ಇಲ್ರಿ. ನಾನ್ ಇವಾಗ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೇನೆ ಇದ್ರ ಬಗ್ಗೆ, ಯಾವ ರೀತಿ ಅಳಿವಿನಂಚಿನಾಗದ ಏನದ ಅಂತೇಳಿ. ನಾವು ಗಂಗಾ ನದಿ ಡಾಲ್ಫಿನ್ ಅಂತ ಕರಿತೀವಿ. ಒಡಿಸಾದಲ್ಲಿ ಇತ್ತೀಚೆಗೆ ಏನ್ ಮಾಡಿದಾರೆ ಅಂತ ಕೇಳಿದ್ರೆ, ಗಂಗಾ ನದಿಯ ಡಾಲ್ಫಿನ್ ಅನ್ನ ನದಿಗಳಲ್ಲಿ ಹೆಚ್ಚು ಸಿಹಿನೀರಿನ ಡಾಲ್ಫಿನ್ಗಳು ಇವ್ರಿ. ಹಾಗಾದ್ರ ಈ ಗಂಗಾ ನದಿ ಡಾಲ್ಫಿನ್ ಏನಪ್ಪಾ ಅಂದ್ರ ಸಿಹಿನೀರಿನ ಡಾಲ್ಫಿನ್ಗಳು ಅಂತ ಕರಿತೀವ್ರಿ. ಓಕೆನಾ? ಗಂಗಾ, ಬ್ರಹ್ಮಪುತ್ರ, ಮೇಘನ, ಕರ್ಣಪುಲಿ ಮತ್ತು ಸಂಗು ನದಿಗಳ ವ್ಯವಸ್ಥೆಯಲ್ಲಿ ಈ ಗಂಗಾ ನದಿ ಡಾಲ್ಫಿನ್ ಏನದರಿ ಅಳಿವಿನಂಚಿನಾಗದರಿ. ನೋಡ್ರಿ, ಗಂಗಾ ನದಿ ಡಾಲ್ಫಿನ್ ಭಾರತದಾಗ ಯಾವ್ಯಾವ ನದಿಗಳು ಕಂಡು ಬರ್ತದ್ರಿ? ಒಂದು ಗಂಗಾ ನದಿಗಳು ಕಂಡು ಬರ್ತದ್ರಿ, ಬ್ರಹ್ಮಪುತ್ರ ನದಿ ಕಂಡು ಬರ್ತದ್ರಿ, ಮೇಘನಾ ನದಿ ಅಂತ ಕರಿತೀವ್ರಿ, ಕರ್ಣಪುಲಿ ನದಿ ಅಂತ ಕರಿತೀವ್ರಿ, ಸಂಗು ನದಿ ಅಂತ ಕರಿತೀವ್ರಿ. ಈ ನದಿಗಳಲ್ಲಿ ಗಂಗಾ ನದಿ ಡಾಲ್ಫಿನ್ ಕಂಡು ಬರ್ತದ್ರಿ. ಅದು ಪ್ರಸ್ತುತ ಅಳಿವಿನಂಚಿನಲ್ಲಿದೆ. ನೀವು ಆ ಕಡೆ ಚಿತ್ರದಾಗ ಕಾಣಬಹುದ್ರಿ. ಹಾಗಾದ್ರ ಭಾರತದ ವನ್ಯಜೀವಿ ನೋಡ್ರಿ, ಭಾರತದ ವನ್ಯಜೀವಿ ಕಾಯ್ದೆ ಶೆಡ್ಯೂಲ್ 1 ಅಡಿಯಲ್ಲಿ ಇದನ್ನ ಸಂರಕ್ಷಣೆಗೆ ಒಳಪಡಿಸಲಾಗ್ಯದ್ರಿ.
ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂದ್ರಿ? 1972ರೊಳಗ ನಮ್ಮ ದೇಶದ 1972ರೊಳಗೆ ಏನ್ ಮಾಡಿದ್ರಿ? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಗೊಂಡ್ಬಂದ್ರು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಕರಿತೀವಿ. ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎಷ್ಟನೇ ಶೆಡ್ಯೂಲ್ನಾಗ ಅದಕ್ಕಾರ? 1ನೇ ಶೆಡ್ಯೂಲ್ನಾಗ ರೀ. 1ನೇ ಶೆಡ್ಯೂಲ್ನೊಳಗ ಈ ಡಾಲ್ಫಿನ್ ಅನ್ನ ಸಂರಕ್ಷಣೆ ಮಾಡ್ಬೇಕಂತ ಹೊಂದಿದ್ದಾರೆ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಾಜೆಕ್ಟ್ ಗಂಗಾಟಿಕ್ ಡಾಲ್ಫಿನ್ ಯೋಜನೆ ಅಂತ ಕರಿತೀವ್ರಿ. ಹಾಗಾದ್ರೆ ಇದನ್ನ ರಾಷ್ಟ್ರೀಯ ಜಲಚರ ಎಂದು ಘೋಷಿಸಲ್ಪಟ್ಟ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿಗೆ ಭಾರತದ ಬದ್ಧತೆಯನ್ನು ಸೂಚಿಸ್ತದೆ. ಅಂದ್ರ IUCN ಏನ್ ಮಾಡ್ರಿ, ನಮ್ಮವರು ರಿಪೋರ್ಟ್ ಕೊಟ್ಟಿದ್ದಾರೆ. ಪ್ರಸ್ತುತ ಗಂಗಾ ನದಿ ಡಾಲ್ಫಿನ್ ಏನದ್ರಿ? ಅಳಿವಿನಂಚಿನಾಗದ ಅಂತ ಹೇಳಿ ಸ್ವಲ್ಪ ನೆನ್ಪಿಡ್ಲಿಪಿ. ಓಕೆನಾ? ಇದರ ಮುಂದುವರೆದ ಭಾಗವನ್ನ ಡಿಸ್ಕಷನ್ ಮಾಡ್ತೀನಿ ರೀ ನಿಮ್ ಜೊತೆ. ಹಾಗಾದ್ರ ಗಂಗಾ ನದಿ ಡಾಲ್ಫಿನ್ ಅಂತ ಕರಿತೀವಿ. ಆ ಡಾಲ್ಫಿನ್ ಮೇಲೆ ಏನ್ ಮಾಡ್ತಿರ್ತಾನ? ಪ್ರಶ್ನೆ ಕೇಳ್ತಿರ್ತಾನ್ರಿ. ಇದೊಂದು ಸಿಹಿನೀರಿನ ಡಾಲ್ಫಿನ್ ಜಾತಿಯಾಗಿದೆ. ಇದು ದಕ್ಷಿಣ ಏಷ್ಯಾದ ಗಂಗಾ ನದಿ ಮತ್ತು ಅದರ ಉಪನದಿಗಳಲ್ಲಿ ಇದು ವಾಸ ಮಾಡ್ತದ್ರಿ. ಗಂಗಾ ನದಿ ಡಾಲ್ಫಿನ್ ಕಂಡು ಬರೋದು ಭಾರತದೊಳಗ, ನೇಪಾಳದೊಳಗ ಮತ್ತು ಬಾಂಗ್ಲಾದೇಶದಾಗ ಮಾತ್ರ ಕಂಡು ಬರ್ತಾವ್ರಿ. ನಮ್ಮ ಭಾರತ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಗಂಗಾ ನದಿ ಡಾಲ್ಫಿನ್ ಅನ್ನ ರಾಷ್ಟ್ರೀಯ ಜಲಚರ ಪ್ರಾಣಿಕರಣ, ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಶಿಫಾರಸು ಮಾಡಿದೆ. ನಮ್ಮ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಓಕೆ ರೀ ಗೋಪಿ ಅವರೇ, ಜಲಚರ ಪ್ರಾಣಿ ಓಕೆ. ಆದ್ರ ಅಸ್ಸಾಂನ ಗುವಾಹಟಿ ನಗರ ಸಹಿತಾನು ತನ್ನ ಅಧಿಕೃತ ಪ್ರಾಣಿ ಅಂತೇಳಿ ಯಾವುದನ್ನ ಘೋಷಣೆ ಮಾಡ್ಕೊಂಡಂದ್ರ ಇದೇ ಗಂಗಾ ನದಿ ಡಾಲ್ಫಿನ್ ಅನ್ನೇ ಮಾಡ್ಕೊಂಡದ್ರಿ. ಹಾಗಾದ್ರೆ ಗಂಗಾ ನದಿ ಡಾಲ್ಫಿನ್ಗಳು ಒಂಟಿಯಾಗಿನೂ ಬದುಕ್ತವೆ ಮತ್ತು ಜೋಡಿಯಾಗಿನೂ ಈಜುತ್ತವ್ರಿ. ಇವು ಒಂಟಿಯಾಗಿನೂ ಬದುಕ್ತವೆ, ಜೋಡಿಯಾಗಿನೂ ಬದುಕ್ತಾವ ಅಂತ ಕಾಣ್ತಾ ಇದೀವಿ. ಈ ಗಂಗಾ ನದಿ ಡಾಲ್ಫಿನ್ ಅನ್ನ IUCN ರೆಡ್ ಲಿಸ್ಟ್ ಅಂತ ಕರಿತೀವ್ರಿ. ಅಂದ್ರೇನು? ಅಳಿವಿನಂಚಿನಲ್ಲಿರುವ, ಇಲ್ಲಿ ಬರಿತಾ ಇದೆ ನೋಡ್ರಿ, ಅಳಿವಿನಂಚಿನಲ್ಲಿರ್ತಕ್ಕಂಥ ಯಾವ್ಯಾವ ಅಂತ ಕೇಳನ್ರಿ. 1ನೇದು ಪ್ರಾಣಿಗಳು, 2ನೇದು ಪಕ್ಷಿಗಳು, 3ನೇದು ಸಸ್ಯ ಸಂಕುಲ, 4ನೇದು 1ನೇದು ಪ್ರಾಣಿ, 2ನೇದು ಪಕ್ಷಿ, 3 ಸಸ್ಯ, ನೆಕ್ಸ್ಟ್ ಶಿಲೀಂಧ್ರ ಅಂತ ಕರಿತೀವ್ರಿ. ನೋಡೋಣ ಯಾರ್ಯಾರು ಕಮೆಂಟ್ ಹಾಕ್ತೀರಾ ಹಾಕ್ರಿ. ಈ IUCN ಸಂಸ್ಥೆ ಮೊನ್ನೆ ಇದು KSRP SI ಕ್ವಶನ್ 2023ರಾಗ್ರಿ ಏನ್ ಪ್ರಶ್ನೆ ಕೇಳಿದ್ದ? IUCN ಸಂಸ್ಥೆ ಅಂತ ಕರಿತೀವ್ರಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇದು ರೆಡ್ ಡಾಟಾ ಎಂಬ ಬುಕ್ ಅದ ರೀ, ರೆಡ್ ಡಾಟಾ ಅಂತ ಕರಿತೀವ್ರಿ. ರೆಡ್ ಡಾಟಾ ರೀ. ಈ ರೆಡ್ ಡಾಟಾ ಬುಕ್ನಾಗ ಯಾವ ಪ್ರಾಣಿಗಳನ್ನ ಯಾವುದನ್ನ ದಾಖಲಿಸ್ತಾರ ಅಂತ ಕೇಳಿದ್ದ. ನೋಡೋಣ ಆನ್ಸರ್ ಮಾಡ್ರಿ. ಯಾವ್ಯಾವ ದಾಖಲಿಸ್ತಾರ? ಪ್ರಾಣಿಗಳು ದಾಖಲಿಸ್ತಾರೋ, ಪಕ್ಷಿಗಳು ದಾಖಲಿಸ್ತಾರೋ, ಅಥವಾ ಸಸ್ಯಗಳನ್ನು ದಾಖಲಿಸ್ತಾರೋ, ಅಥವಾ ಶಿಲೀಂಧ್ರವನ್ನು ದಾಖಲಿಸ್ತಾರ ರೀ? ಯಾವ್ಯಾವ ದಾಖಲಿಸ್ತಾರ ಹೇಳ್ರಿ ನೋಡೋಣ. ಪಲ್ಲವಿ ಮೇಡಮ್ ಅವ್ರು ಹೇಳ್ರಿ. ಕಿರಣ್ ಹೇಳು. ಕಲರ್ ಚೇಂಜ್ ಮಾಡ್ಲಾ? ಓಕೆ, ಕಲರ್ ಚೇಂಜ್ ಮಾಡ್ತೀರ. ಹಾಗಾದ್ರೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನ ಅಥವಾ ಪಕ್ಷಿಗಳನ್ನ ಅಥವಾ ಸಸ್ಯಗಳನ್ನ ಅಥವಾ ಶಿಲೀಂಧ್ರವನ್ನ ಯಾವ್ದಾವ್ದನ್ನ ರೆಡ್ ಡಾಟಾ ಬುಕ್ ನ ದಾಖಲೆ ಮಾಡ್ತಾರ್ರಿ? ಬಿ ರೀ ಲಾವಣ್ಯ, ಬಿ. ಪ್ರಾಣಿ, ಪಕ್ಷಿ, ಶಿಲೀಂಧ್ರ ರೀ. ಸಸ್ಯಗಳಿಲ್ಲ ರೀ. ಪೂರ್ಣಿಮಾ ಮೇಡಮ್ ಅವರ ನೀವು ಹಾಕಿರೋ ಪ್ರಕಾರ ರೀ ನಿಮಗೆ ಸಸ್ಯಗಳು ಸೇರ್ಪಡೆ ಮಾಡಂಗಿಲ್ರಿ ಸರ್. ಈ ಸಮಯದ ತರಗತಿ ಕಂಪ್ಲೀಟ್ ಕ್ಲಾಸ್ ಲಿಂಕ್ ಅನ್ನು ಸೆಂಡ್ ಮಾಡಿ ಅಪ್ಪಿ. ಆಮೇಲೆ ಸೆಂಡ್ ಮಾಡ್ತೀನಿ, ಆಮೇಲೆ ಅಪ್ಲೋಡ್ ಆಗುತ್ತೆ, ಡೈರೆಕ್ಟ್ ಅಪ್ಲೋಡ್ ಆಗುತ್ತೆ, ಅವಾಗ ಹೇಳ್ತದೆ ನಿಮಗೆ. ಓಕೆನಾ? ಇಂಪಾದ ಸಂಗೀತ ಏನ್ರಿ ನಿಮ್ದೆಲ್ಲ? ಓಕೆ, ಆಲ್ ಫೋರು ಲಾವಣ್ಯ. ಓಕೆ, ಗುಡ್ ರೀ ಲಾವಣ್ಯ. ಪ್ರಾಣಿಗಳನ್ನು ದಾಖಲೆ ಮಾಡಿಕೊಳ್ಳಲಾಗ್ತದೆ, ಪಕ್ಷಿಗಳನ್ನು ಮತ್ತು ಸಸ್ಯಗಳನ್ನು ಮತ್ತು ಶಿಲೀಂಧ್ರಗಳನ್ನು ರೀ ರೆಡ್ ಡಾಟಾ ಬುಕ್ ನಲ್ಲಿ ಇವೆಲ್ಲ ದಾಖಲೆ ಮಾಡಲಾಗ್ತದೆ. 2023ರ KSRP SI ಕ್ವಶನ್ ರೀ. ನೀವು ತೆಗೆದು ನೋಡಿ ಬೇಕಾದ್ರ ಎಲ್ಲವನ್ನು ದಾಖಲೆ ಮಾಡಿಕೊಳ್ಳಲಾಗ್ತದ್ರಿ. ಸ್ವಲ್ಪ ಗಮನ ಇರಲಿ ನಿಮಗ. ಹಾಗಾದ್ರ ಈ ಗಂಗಾ ನದಿ ಡಾಲ್ಫಿನ್ ಅನ್ನ IUCN ಸಂಸ್ಥೆ ಏನ್ ಮಾಡಿದ್ರಿ? ರೆಡ್ ಲಿಸ್ಟ್ 1996 ದಾಖಲೆ ಮಾಡಿದ್ರಿ. ಅಳಿವಿನಂಚಿನಲ್ಲಿರುವ ಜಾತಿ ಎಂದು ಪಟ್ಟಿ ಮಾಡಲಾಗಿದೆ. ಹಾಗಾದ್ರ ಈ ಅಳಿವಿನಂಚಿನಿರ್ತಕ್ಕಂಥ ಗಂಗಾ ನದಿಯ ಡಾಲ್ಫಿನ್ ಅನ್ನ ಸಂರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರೀ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡಿದ್ರು ಅದಕ್ಕೆ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಅಂತ ಕರಿತೀವಿ.
ಓಕೆನಾ. ನ್ಯಾಷನಲ್ ಡೆವಲಪ್ಮೆಂಟ್ ರಿಸರ್ಚ್ ಹಾಗಾದ್ರೆ ಸೆಂಟರ್ ಅಂತ ಕರಿತೀವ್ರಿ. ನೋಡಿ, ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಅಂತ ಕರಿತೀವಿ. ಅಂತಿಮವಾಗಿ ಇದು ಎಲ್ಲಿ ಸ್ಥಾಪನೆ ಆಗ್ಯದ ಅಂತ ಕೇಳ್ತಾರೆ, ಅಥವಾ ಯಾವ ಡೇಟಿಗೆ ಸ್ಥಾಪನೆ ಆಗ್ಯದ್ರಿ? 2024 ಮಾರ್ಚ್ 4 ಡೇಟ್ ಬರ್ಕೋರಿ ದಯವಿಟ್ಟು, ವೆರಿ ಇಂಪಾರ್ಟೆಂಟ್ ರೀ. 2004 ಮುಂದಿನ ಎಕ್ಸಾಮ್ ಇದು ಬರ್ಬೋದ್ರಿ. 2024 ಮಾರ್ಚ್ 4ನೇ ತಾರೀಕಿಗೆ ನೋಡ್ರಿ. ಮಾರ್ಚ್ 4ನೇ ತಾರೀಕಿಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಇಲ್ಲಿ ಕಾಣಬಹುದು ನಿಮ್ಗೆ, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂದ್ರೆ ಬಿಹಾರದ ರಾಜಧಾನಿ ಗಂಗಾ ನದಿ ಸಮೀಪ ರೀ. ಬಿಹಾರದ ರಾಜಧಾನಿ ಪಾಟ್ನಾದ ಸಮೀಪ ಬರ್ತಕ್ಕಂಥ ಗಂಗಾ ನದಿ ಸಮೀಪ ಏನ್ ಮಾಡ್ರಿ, ಇದು ಸ್ಥಾಪನೆ ಮಾಡ್ಯಾರಿ. ಇದು ನಮ್ಮ ಭಾರತದ ಮೊಟ್ಟ ಮೊದಲ ಕೊಟ್ಟಿದೆ ನೋಡ್ರಿ, ಇಂಡಿಯಾದಾಗ ರೀ. ಇಂಡಿಯನ್ ಫಸ್ಟ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಅಂತ ಕರಿತೀವ್ರಿ. ಅದು ಎಲ್ಲಿ ಅಂದ್ರ ಪಾಟ್ನಾ. ಇಲ್ಲಿ ಕೊಟ್ಟಿದ್ರೆ ನೀವು ಕಾಣಿಸ್ಲಿಕ್ಕಿಲ್ಲ ಅನ್ಕೋತೀನಿ ನಾನು. ಪಾಟ್ನಾ ರೀ, ಇಲ್ಲಿ ಕೊಟ್ಟಿದ್ದೀನಿ ಪಾಟ್ನಾ ಅಂತ ಹೇಳಿ. ಓಕೆನಾ. ಹಾಗಾದ್ರೆ ರೆಡ್ ಡಾಟಾ ಬುಕ್ ಬಗ್ಗೆ ಹೇಳಿ ಸರ್. ಓಕೆ, ರೆಡ್ ಡಾಟಾ ಬುಕ್ ಬಗ್ಗೆ ಹೇಳ್ತೀನಿ ಅಂತ ನೋಡ್ರಿ. ಮೂಲತಃವಾಗಿ ಈ ರೆಡ್ ಡಾಟಾ ಬುಕ್ ಏನಪ್ಪಾ ಅಂದ್ರ ರಷ್ಯಾ ದೇಶದ್ರಿ. ಇದು ಯಾವ ದೇಶದ್ದು ಅಂತ ಕೇಳ್ತಾನ? ರಷ್ಯಾ ದೇಶದಲ್ಲಿ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಸಸ್ಯಗಳನ್ನ ಇವುಗಳನ್ನ ಸಂರಕ್ಷಣೆ ಮಾಡ್ಕೋಬೇಕಂತ ತಿಳ್ಕೊಂಡು ಇವ್ರು ಏನ್ ಮಾಡ್ತಾರ್ರಿ, ರೆಡ್ ಡಾಟಾ ಬುಕ್ ಅಂತಕ್ಕದನ್ನ ತಗೊಂಡಿರ್ತಾರೆ ಇವರು. ಆ ಬುಕ್ ಅನ್ನ IUCN ದವ್ರು ಕೇಳ್ತಾರೆ, ನಮಗ್ ಕೊಟ್ಟು ಬಿಡ್ರಿ IUCN ದವ್ರು ಅಂತೇಳಿ. ನೀವು ಬರೀ ರಷ್ಯಾದಾಗ ಅಟ್ಟೆ ಸಂರಕ್ಷಣೆ ಮಾಡಬೇಡಿ, ಜಗತ್ತಿನಾಗ ಎಲ್ಲಾ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಏನ್ ಮಾಡೋಣ, ಸಂರಕ್ಷಣೆ ಮಾಡೋಣ ಅಂತೇಳಿ IUCN ದವ್ರು ಏನ್ ಮಾಡ್ತಾರೆ, ರಷ್ಯಾ ದೇಶದಿಂದ ಇದನ್ನ ತಗೋತಾರೆ. ಹಾಗಾದ್ರೆ ರಷ್ಯಾದವ್ರು IUCN ಯಾವಾಗ ಕೊಟ್ಟರೆ ಅಂತ ಕೇಳ್ತಾನ್ರಿ, 1963 ತಗೊಂಡ್ರಿ ಅವರು IUCN ದವರು. 1963 ಏನ್ ಮಾಡ್ತಾರೆ IUCN ದವರು, ಜಗತ್ತಿನಾಗ ಬರ್ತಕ್ಕಂಥ ಯಾವುದೇ ಪ್ರಾಣಿ ಆಗಿರ್ಬೋದ್ರಿ, ಪಕ್ಷಿ ಆಗಿರಬಹುದು, ಸಸ್ಯಗಳಾಗಿರಬಹುದು, ಶಿಲೀಂಧ್ರ ಆಗಿರಬಹುದ್ರಿ, ಅಳಿವಿನೆಂಚಿನಾಗಿತ್ತು ಅಥವಾ ತೀವ್ರ ಅಳಿವಿನೆಂಚಿನಾಗಿತ್ತು ಅಂದ್ರೆ ಅದ್ರ ಬಗ್ಗೆ ದಾಖಲೆ ಮಾಡ್ಕೊತದು, ಅದನ್ನ ಸಂರಕ್ಷಣೆ ಮಾಡ್ಕೊತದ್ರಿ. ಯಾಕಂದ್ರ ಈ ಭೂಮಿಯ ಮೇಲೆ ಒಂದ್ ಸಲ ಒಂದು ಪ್ರಾಣಿ ಏನಾದ್ರೂ ನಾಶ ಆಯ್ತು ಅಂದ್ರೆ ಮರಳಿ ಬರಂಗಿಲ್ರಿ. ನೀವು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಡೈನೋಸರ್ ರೀ. ಈಗ ಡೈನೋಸರ್ ಅಂತಕ್ಕಂಥದ್ದು ಇಲ್ಲ ರೀ ನಮ್ಮಲ್ಲಿ. ಹಾಗಾಗಿ ಡೈನೋಸರ್ ಸಂತತಿ ನಾಶ ಆಗಿ ಹೋಗ್ಬಿಟ್ಟದ್ರಿ. ಈ ರೀತಿ ಪರಿಸ್ಥಿತಿ ಸಂಭವಗಳು ಮತ್ತೊಮ್ಮೆ ಉದ್ಭವಿಸಬಾರ್ದು ಅಂತ ತಿಳ್ಕೊಂಡು ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆನೇ IUCN ರೀ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರಿತೀವಿ. ಇದ್ರ ಹೆಡ್ ಕ್ವಾರ್ಟರ್ ಇರೋದ್ ಕೇಳ್ರಿ, ಸ್ವಿಟ್ಜರ್ಲ್ಯಾಂಡಿನ ಗ್ಲ್ಯಾಂಡ್ ನಗರ ನೋಡ್ರಿ. ಸ್ವಿಟ್ಜರ್ಲ್ಯಾಂಡಿನ ಗ್ಲ್ಯಾಂಡ್ ಅಂತ ಕರಿತೀವಿ, ಸ್ವಿಟ್ಜರ್ಲ್ಯಾಂಡಿನ ಗ್ಲ್ಯಾಂಡ್. ಇದು ಸ್ಥಾಪನೆ ಆಗಿದೆ ಯಾವಾಗ ಕೇಳ್ತಾನ್ರಿ, 1948 ಸ್ಥಾಪನೆ ಆಗಿರುತ್ತೆ IUCN. ದಯವಿಟ್ಟು ಬರ್ಕೋರಿ, IUCN ಲಾಂಗ್ ಫಾರ್ಮ್ ಬರ್ಕೋರಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರಿತೀವ್ರಿ. ಓಕೆ ರೀ. ಇದಿಷ್ಟು ನಾವೇನ್ ನೋಡಿದ್ವಿ, ಅಳಿವಿನಂತಿರ್ತಕ್ಕಂಥ ಡಾಲ್ಫಿನ್ ಬಗ್ಗೆ ನೋಡಿದ್ವಿ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ, ಅಸ್ಸಾಂನ ಗುವಾಹಟಿಯ ಅಧಿಕೃತ ಪ್ರಾಣಿ ಅಂತ ಕರಿತೀವ್ರಿ. ಸಾಮಾನ್ಯವಾಗಿ ಒಂಟಿಯಾಗಿನೂ ಜೀವಿಸ್ತಾವ್ರಿ, ಇವು ಏನಪ್ಪಾ ಅಂದ್ರ ಜೋಡಿಯಾಗಿನೂ ಜೀವಿಸ್ತಾವ ಕಾಣ್ತೀವಿ. ಓಕೆನಾ. ಇವ್ರ ಬಗ್ಗೆ ಸ್ವಲ್ಪ ನೆನಪು. ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಇತ್ತೀಚೆಗೆ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಎಕ್ಸಾಮ್ ನಾನ್ ಮಾತ್ರ ಗ್ಯಾರಂಟಿ ಕೊಡಬಲ್ಲರಿ, ಇದ್ರ ಮೇಲೆ ಪ್ರಶ್ನೆ ಬರ್ಬೋದು ಅಂತೇಳಿ. ಯಾಕಂದ್ರೆ ಭಾರತ ಫಸ್ಟ್ ಟೈಮ್ ಅಲ್ರಿ ಇದು, ಹಾಗಾಗಿ ಪ್ರಶ್ನೆ ಬರ್ತಿದ್ದು ನೋಡ್ಕೊಡ್ರಿ ಇದೊಂದು ಸ್ವಲ್ಪ. ಇನ್ನು ನೆಕ್ಸ್ಟ್ ಒಂದು ಮಾತಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವುದು ಇಲ್ಲ ನೋಡಿ ಪ್ರಶ್ನೆ. ಅತಿ ಹೆಚ್ಚು ಆನೆಗಳಿರುವ ರಾಜ್ಯ ಯಾವುದು? ಒಂದನೇದು ಕರ್ನಾಟಕ, ಎರಡನೇದು ಅಸ್ಸಾಂ, ಮೂರನೇದು ಕೇರಳ, ನಾಲ್ಕನೇದು ತಮಿಳುನಾಡು ಅಂತ ಕರಿತೀವಿ. ಕಮೆಂಟ್ ಹಾಕ್ರಿ. ಈಗ ಪೂರ್ಣಿಮಾ ಮೇಡಮ್ ಹಾಕಿದ್ರು A ಅಂತ ಹೇಳಿ. ಓಕೆ ಸಿಂಚನನು ಯಾವ್ದು ಹಾಕಿದ್ರಿ? ಸಿಂಚನ 2 ಹಾಕಿದ್ರ. ಅಸ್ಸಾಂ. ಓಕೆ ಗುರುರಾಜ್ ಕರ್ನಾಟಕ, ರೋಹನ್ ಕರ್ನಾಟಕ, ಸೂಪರ್, ಮಸ್ತ್ ಆನ್ಸರ್ ಆಗ್ತಾ ಇದ್ರ. ಶ್ವೇತಾ ಕರ್ನಾಟಕ. ಓಕೆ ಗುಡ್ ರೀ. ಹಾಗಾದ್ರ ನಾವೇನ್ ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರ ಆನೆಗಳು ನೋಡ್ತೀವ್ರಿ. ಅತಿ ಹೆಚ್ಚು ಆನೆಗಳಿರ್ತಕ್ಕಂಥ ರಾಜ್ಯ ಯಾವ್ದಂದ್ರಿ? ಕರ್ನಾಟಕ ರೀ. ದಯವಿಟ್ಟು ನೆನ್ಪಿಟ್ಕೋರಿ, ಕರ್ನಾಟಕ ಅಂತ ಕರಿತಾ ಇದೀವಿ. ಈ ಆನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಯೋಜನೆ 1992 ಆನೆ ಯೋಜನೆ ಬರ್ತದೆ. ನಮ್ಮ ಕೇಂದ್ರ ಸರ್ಕಾರ ತಗೊಂಡ್ಬರ್ತಾರೆ, ಆನೆ ಯೋಜನೆ ಅಂತ ಕರಿತೀವಿ.
ಆನೆ ಯೋಜನೆ ಯಾವ ವರ್ಷ ಜಾರಿಗೆ ಬರ್ತಂದ್ರೆ 1972 ಓಕೆನಾ. ನಿಮ್ಮೊಂದು ಲಿಸ್ಟ್ ಕೊಡ್ತೀನಿ, ಬೇಕಾದ್ರೆ ನೋಡ್ತೀನಿ ಅಂತ ನೋಡ್ಕೋರಿ. 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, 1960 ಪ್ರಾಣಿ ದೌರ್ಜನ್ಯ ತಡೆ ಕಾಯ್ದೆ, ಸ್ಲೋ ಆಗಿ ಹೇಳ್ತೀನಿ. 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಕರಿತೀವ್ರಿ. 1960 ಪ್ರಾಣಿ ದೌರ್ಜನ್ಯ ತಡೆ ಕಾಯ್ದೆ, ಪ್ರಾಣಿ ದೌರ್ಜನ್ಯ ತಡೆ ಕಾಯ್ದೆ ಅಂತ ಕರಿತೀವ್ರಿ. ಪೆನ್ ಚೇಂಜ್ ಮಾಡ್ಕೊತಿದ್ದೀರಿ. ಓಕೆ. 1972 ಏನಪ್ಪಾ ಅಂದ್ರ ಸಿಂಹ ಯೋಜನೆ ಅಂತ ಕರಿತೀವ್ರಿ, ಸಿಂಹ ಯೋಜನೆ. ಹಾಗಾದ್ರೆ 1973 ಹುಲಿ ಯೋಜನೆ ಅಂತ ಕರಿತೀವ್ರಿ. 1987 ಏಕ ಕೊಂಬಿನ ಗೆಂಡ್ರಾಮುಗ ಯೋಜನೆ ಅಂತ ಕರಿತೀವ್ರಿ, ಏಕ ಕೊಂಬಿನ ಗೆಂಡ್ರಾಮುಗ ಯೋಜನೆ. ಹಾಗಾದ್ರೆ 1992 ಆನೆ ಯೋಜನೆ, 2011 ಮಗುವಿಗೊಂದು ಮರ ಶಾಲೆಗೊಂದು ವನ ರೀ. ಹಾಗಾದ್ರೆ 2011 ಅಂತ ಕಾಣ್ತೀವ್ರಿ. 2011 ಯಾವ ಯೋಜನೆ ಬರ್ತದ ಅಂತ ಕೇಳಿದ್ ನೋಡ್ರಿ. ರಸ್ತೆ ಬದಿ ನಡುತೋಪು ಯೋಜನೆ, ರಸ್ತೆ ಬದಿ ನಡುತೋಪು ಯೋಜನೆ ಅಂತ ಕಾಣ್ತೀವ್ರಿ. ಓಕೆನಾ, ನೆನ್ಪಿರ್ಲಿ. ಅದೇ ರೀತಿ ಏನಪ್ಪಾ 2015-16 2015-16 ತಾಲೂಕಿಗೊಂದು ಹಸಿರು ಗ್ರಾಮ ಯೋಜನೆ, ತಾಲೂಕಿಗೊಂದು ಹಸಿರು ಗ್ರಾಮ ಯೋಜನೆ ಅಂತ ಕರಿತೀವ್ರಿ. ಇವೆಲ್ಲ ಏನ್ ಮಾಡಿದೆ ಅಂತ ಕೇಳಿದ್ರೆ ಪ್ರತಿ ಎಕ್ಸಾಮ್ನಾಗೂ ಪ್ರಶ್ನೆ ಬಂದವ. ರೋಹನ್ ಓಕೆ, ಸೂಪರ್ ಅಪ್ಪಿ. 6395 ಓಕೆನಾ. ಈಗ ಮಾತಾಡ್ತೀನಿ ಈ ಆನೆಗಳ ಬಗ್ಗೆ. ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಕಮೆಂಟ್ ಮಾಡ್ತೀರಾ. ಅತಿ ಭಾರವಾದ ಪ್ರಾಣಿ ಯಾವುದು? ನೋಡೋಣ, ಆನ್ಸರ್ ಮಾಡಿ. ಅತಿ ಭಾರವಾದ ಪ್ರಾಣಿ ಯಾವುದು? ಕಮೆಂಟ್ ಹಾಕಿ ನೋಡೋಣ. ಅತಿ ಭಾರವಾಗಿರ್ತಕ್ಕಂಥ ಪ್ರಾಣಿ ರೀ ಆನೆ. ಗುರಾಜ್ ಕುಂಬಾರ್ ಅವ್ರ ಆನೆ. ಓಕೆ, ಸೂಪರ್. ಲಕ್ಷ್ಮಿ, ನಾನು ಏನ್ ಕೇಳೇನ್ರಿ? ಓಕೆ, ಅತಿ ಹೆಚ್ಚು ಆನೆಗಳಿರ್ತಕ್ಕಂಥ ಕರ್ನಾಟಕ ಇದ್ರೆ ಓಕೆ, ಪರವಾಗಿಲ್ಲ. ಅಂಬಿಕಾ ಆನೆ, YBV ತಿಮಿಂಗಿಲು, ಎಲಿಫೆಂಟ್, ನೀಲಿ ತಿಮಿಂಗಿಲು. ನಾನ್ ಪ್ರಶ್ನೆ ಏನ್ ಕೇಳ್ರಿ? ಅತಿ ಭಾರವಾದ ಪ್ರಾಣಿ ಯಾವ್ದು ಕೇಳಿದೆ ನಿಮ್ಗ. ಹಾಗಾಗಿ ಯಾವ್ದು ಹಾಕ್ಬೇಕು ಅಂದ್ರ ತಿಮಿಂಗಿಲು ಹಾಕ್ಬೇಕ್ರಿ. ಭೂಮಿಯ ಮೇಲಿನ ಅತಿ ಭಾರವಾದ ಪ್ರಾಣಿ ಯಾವ್ದು ಅಂತ ಕೇಳಿ ಅವಾಗ ಆನೆ ಹಾಕ್ರಿ. ಅಪ್ಪಿ ನೋಡ್ರು ಏನ್ ಪ್ರಶ್ನೆ ಕೇಳ್ತಾ ಇದೀನಿ. ಭೂಮಿಯ ಮೇಲಿನ ಅತಿ ಭಾರವಾದ ಪ್ರಾಣಿ ಆನೆ ರೀ. ಭೂಮಿಯ ಮೇಲಿನ ಅತಿ ಭಾರವಾದ ಪ್ರಾಣಿ ಯಾವ್ದಂದ್ರ ಆನೆ ಹಾಕ್ಬೇಕು. ಬರೇ ಆ ಭಾರವಾದ ಪ್ರಾಣಿ ಯಾವ್ದಂದ್ರ ತಿಮಿಂಗಲು ಹಾಕ್ಬೇಕ್ರಿ. ಓಕೆನಾ, ತಿಮಿಂಗಿಲು ಅಂತ ಕರಿತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಹಾಗಾದ್ರೆ ಈಗ ನೋಡೋಣ ರೀ, ಈ ಯೋಜನೆ ಬಂದಿದ್ದು, ಆನೆ ಯೋಜನೆ ಬಂದಿದ್ದು 1992 ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ರೀ. ಯಾರು ತಂದರೆ ಈ ಯೋಜನೆ? ಕೇಂದ್ರ ಸರ್ಕಾರ ರೀ. ನಮ್ಮ ದೇಶದಲ್ಲಿ ಒಟ್ಟು 33 ಆನೆ ಮೀಸಲು ಕೇಂದ್ರಗಳು. ದಯವಿಟ್ಟು ಮೊನ್ನೆ KPSC ಎಕ್ಸಾಮ್ ಕ್ವಶನ್ ಇದು. ಕರ್ನಾಟಕದಲ್ಲಿ ಎಷ್ಟು ಆನೆ ಮೀಸಲು ಪ್ರದೇಶ? ಇದು ಭಾರತದಾಗ್ರಿ. ಭಾರತದಲ್ಲಿ ಎಷ್ಟು ಆನೆ ಮೀಸಲು ಪ್ರದೇಶಗಳದಾವ ಅಂತ ಕೇಳ್ರಿ? 33 ಆನೆ ಮೀಸಲು ಪ್ರದೇಶಗಳ್ರಿ. ಎಷ್ಟು ರಾಜ್ಯಗಳದಾವಂದ್ರ 16 ರಾಜ್ಯಗಳ ಹಂಚಿಕೆಗೆ. ಹಾಗಾದ್ರೆ 33ನೇದಾಗಿರ್ತಕ್ಕಂಥ ಆನೆ ಮೀಸಲು ಪ್ರದೇಶ ಕರೆಂಟ್ ಅಫೇರ್ಸ್ ರೀ. ತೆರಾಯಿ ಆನೆ ಮೀಸಲು ಸಂರಕ್ಷಣಾ ತಾಣ ಅಂತ ಕರಿತೀವಿ, ಉತ್ತರ ಪ್ರದೇಶದ ಬರ್ತದೆ. ತೆರಾಯಿ ಆನೆ ಮೀಸಲು. ಏನೋ ರೋಹನ ತಿಮಿಂಗ್ಲು ಬಾಯಿನ ತೆಗಿಸ್ಬಿಟ್ಟಲ್ಲ. ಓಕೆನ್ರಿ. ಸಿಂಚನಾ ನಾಯಕ್ 1019 ನೋಡ್ರಿ, ನೀಲಿ ತಿಮಿಂಗ್ಲು. ಹಾಗಾದ್ರೆ 33ನೇದು ಯಾವ್ದು ಅಂತ ಕೇಳಿದ್ರೆ ತೆರಾಯಿ ಆನೆ ಮೀಸಲು ತಾಣ ಅಂತ ಕರಿತೀವಿ, ಉತ್ತರ ಪ್ರದೇಶದಾಗದ. ಹಾಗಾದ್ರೆ ಪ್ರಶ್ನೆ ಕೇಳಿದನ್ರಿ,
ಭೂಮಿಯ ಮೇಲೆ ಅತಿ ಹೆಚ್ಚು ಗರ್ಭಾವಧಿ ಹೊಂದಿರುವ ಪ್ರಾಣಿ ಯಾವುದು ಅಂತ ಕ್ವಶನ್ ಕೇಳೋಣ. ಕಮೆಂಟ್ ಹಾಕಿ ನೋಡೋಣ. ಭೂಮಿಯ ಮೇಲೆ ಅತಿ ಹೆಚ್ಚು ಗರ್ಭಾವಧಿ ಹೊಂದಿರತಕ್ಕಂಥ ಪ್ರಾಣಿ ಯಾವ್ದ್ರಿ? ನೋಡೋಣ ಎಷ್ಟು ಜನ ಆನ್ಸರ್ ಆಗ್ತೀರಾ. ಓಕೆನಾ? ಎಷ್ಟು ಜನ ಆನ್ಸರ್ ಆಗ್ತೀರಾ ನೋಡೋಣ. ಹಾಕ್ರಿ. ಆನೆ ರೀ. ಸೂಪರ್. ರೋಹನ್ ಆನೆ, ಕಿರಣ್ ಆನೆ. ಓಕೆನಾ? ಹಾಗಾದ್ರಿ ಎಷ್ಟು ತಿಂಗಳ ಗರ್ಭಾವಧಿ ಇದ್ರಿ? ಎಷ್ಟು ತಿಂಗಳ ಕೇಳ್ತಾನ್ರಿ? 22 ತಿಂಗಳ. ಇದು ಪ್ರಶ್ನೆ ಆಗ್ಯದ್ರಿ. ಎಷ್ಟು ತಿಂಗಳ ಕಾಲ ಕೇಳ್ರಿ? 22. ಅಪ್ಪಿ ಇನ್ನೊಂದು ಕ್ವಶನ್ ಕೇಳ್ತೇನ್ರಿ. UPSC ಕ್ವಶನ್ ರೀ ನಿಮ್ಗೆ. ಆನೆಗಳ ಗುಂಪನ್ನು ನಿಯಂತ್ರಿಸುವುದು ಯಾವುದು? ಯಾವ್ದ್ರಿ ಪ್ರಶ್ನೆ ಇದು UPSC. 1ನೇ ಆಪ್ಷನ್ಸ್ ಕೊಡ್ತೀನಿ. ಸ್ತ್ರೀ ಆನೆ. 2ನೇದು ಕೊಡ್ತಾ ಇದ್ದೀನಿ, ಹಿರಿಯ ಪುರುಷ ಆನೆ. 3ನೇದು ಬರೇ ಪುರುಷ ಆನೆ ರೀ. ಹಾಗಾದ್ರೆ 4ನೇದು ಕೊಡ್ತೀನಿ, ಯಾವುದು ಅಲ್ಲ ರೀ. ಒಂದ್ ಕಡೆ ಒಂದು ಅರಣ್ಯದೊಳಗೆ ಉದಾಹರಣೆ ಕೊಡ್ತೀನಿ. ನಾಗರಹೊಳೆ ಫಾರೆಸ್ಟ್ ಅಂತ ಕರಿತೀವ್ರಿ. ನಾಗರಹೊಳೆ ಫಾರೆಸ್ಟ್ ಒಳಗ ಆನೆಗಳು ಹೆಚ್ಚಾಗ್ಯದ ನಮ್ಮ ಕರ್ನಾಟಕದಾಗ ರೀ. ಆ ಆನೆಗಳ ಗುಂಪನ್ನ ಅಥವಾ ಒಂದು ಆನೆ ಗುಂಪಿತ್ತು ಈ ಕಡೆ ಹೋಗೋಣ ಅಂತೇಳಿ ಆನೆಗಳಿಗೆಲ್ಲ ತಗೊಂಡು ಹೋಗೋ ಆನೆ ಯಾವದ್ರಿ? ನೋಡ್ರಿ ನಮ್ ರೋಹನ್ ನೋಡ್ರಿ, ಲೇಡಿ ಆನೆ ಅಂತ. ಲೇಡಿ ಆನೆ ಏನ್ ಆನ್ಸರ್ ಓಪಿ? ಸ್ತ್ರೀ ಆನೆ. ಎಷ್ಟೇ ಆಗ್ಲಿ ನಮ್ ರೋಹನ್ ಮಂಡ್ಯ ಹುಡುಗ್ರಿ. ಓಕೆನಾ? ಹಾಗಾದ್ರ ಅಪಿ ಯಾವ ಆನೆ ಅಂತ ಕೇಳಿದ್ರೆ ಸ್ತ್ರೀ ಆನೆ ರೀ. ಓಕೆನಾ? ಸ್ತ್ರೀ ಆನೆ. ಯಾಕಂದ್ರೆ ನಮ್ ಗಂಡಸ್ ಮಕ್ಕಳಿಗೂ ಮನ್ಯಾಗ ನಿಯಂತ್ರಣ ಮಾಡೋದೇ ಹೆಣ್ಮಕ್ಳು ರೀ. ಇಲ್ಲಿ ಆನೆಗಳನ್ನ ನಿಯಂತ್ರಣ ಮಾಡೋದು ಹೆಣ್ಣು ಆನೆ ಅಂತ ನೋಡ್ರಿ. ಹಾಗಾದ್ರ ಸ್ತ್ರೀ ಆನೆ ಅಂತ ಕರಿತೀವ್ರಿ. ಎಲ್ಲಿ ಹೋದ್ರು ಗಂಡಸ್ ಮಕ್ಕಳ ಮೇಲೆ ದೌರ್ಜನ್ಯ ನಡೆದ್ರಿ. ಅಲ್ಲಿ ನೋಡಿದ್ರೆ ಕಾಡಿನಾಗ ಆನೆಗಳ ಮೇಲೆ, ಮನ್ಯಾಗ ರೀ ಕಿರಣ. ಓಕೆನಾ? ಎಸ್ ಗುಡ್. ಸ್ತ್ರೀ ಆನೆ. ಏನ್ ಮಸ್ತ್ ಬರೀತೀರಾ ಬಾಬಾ. ನೆಕ್ಸ್ಟ್ ನೋಡೋಣ. ಗರಿಷ್ಠ ಎಷ್ಟು ತಿಂಗಳಂದ್ರೆ 22 ತಿಂಗಳು. ನಮ್ಮ ದೇಶದ ಮೊದಲ ಆನೆ ಮೀಸಲು ತಾಣ ಯಾವ್ದಕ್ಕೆ ಅಂತಂದ್ರಿ? ಜಾರ್ಖಂಡ್ ರಾಜ್ಯದ ಸಿಂಗಭೂಮ್ ಅಂತ ನೋಡ್ರಿ. ವೆರಿ ಇಂಪಾರ್ಟೆಂಟ್. ಜಾರ್ಖಂಡ್ ರಾಜ್ಯದ ಸಿಂಗಭೂಮ್ ಅಂತಕ್ಕಂಥದ್ದು ದಯವಿಟ್ಟು ದೇಶದ ಮೊದಲ ಆನೆ ಮೀಸಲು ಪ್ರದೇಶ. ಒಟ್ಟು 33 ಅದಾವ್ರಿ. ಮೊದಲು ಯಾವ್ದಂದ್ರ ಸಿಂಗಭೂಮ, ಇತ್ತೀಚೆಗೆ ಯಾವ್ದಂದ್ರ ತೆರಾಯಿ ರೀ. ಓಕೆ. ಕರ್ನಾಟಕದಾಗ 2 ಆನೆ ಮೀಸಲು ಪ್ರದೇಶಗಳದಾವ್ರಿ. 2 ಅದಾವ್ರಿ ಕರ್ನಾಟಕದಲ್ಲಿ. ಯಾವ್ಯಾವ ಅಂದ್ರ ಒಂದು ಮೈಸೂರು ಆನೆ ಮೀಸಲು ತಾಣ, ಇನ್ನೊಂದು ದಾಂಡೇಲಿ ಆನೆ ಮೀಸಲು ತಾಣ ಉತ್ತರ ಕನ್ನಡದಾಗ ಬರ್ತದ್ರಿ. ಮೈಸೂರಿನ ಒಂದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 2 ಆನೆ ಮೀಸಲು ಪ್ರದೇಶಗಳು ಕರ್ನಾಟಕದವ್ರಿ. ದೇಶದಾಗ ಎಷ್ಟದಾವಂದ್ರ 33 ಆನೆ ಮೀಸಲು ಪ್ರದೇಶಗಳದಾವ ನೋಡಿ. ಹಾಗಾದ್ರ 2022ರ ಆನೆ ಗಣತಿ ನೋಡೋಣ ರೀ. ನೆನಪಿಲ್ರಿ, ಹಿಂದ್ಗಡೆ ಇರತಕ್ಕಂಥದ್ದು 2017 ನಡೆದಿತ್ತು. 5 ವರ್ಷಗಳಿಗೊಮ್ಮೆ ಆನೆ ಗಣತಿ ನಡೆಸಲಾಗುತ್ತದೆ. 5 ವರ್ಷಗಳಿಗೊಮ್ಮೆ ರೀ. ನಮ್ಮ ರಾಜ್ಯದಾಗ ಎಷ್ಟದಾವ ಅಂದ್ರ ಆಗಲೇ ರೋಹನ್ ಹಾಕಿದಾರೆ 6395 ಆನೆಗಳದಾವ. 6395 ಆನೆಗಳದಾವ ಅಂತ ಕರಿತಾ ಇದೀವಿ. ಪ್ರತಿ 5 ವರ್ಷಗಳಿಗೊಮ್ಮೆ ಆನೆ ಗಣತಿಯನ್ನ ನಡೆಸಲಾಗುತ್ತದೆ. ಕೊಟ್ಟ ನೋಡ್ರಿ, ಪ್ರತಿ 5 ವರ್ಷಗಳಿಗೊಮ್ಮೆ. 2017 ಕರ್ನಾಟಕದಾಗೆ ಅತಿ ಹೆಚ್ಚು ಆನೆಗಳಿದ್ದು. ಎಲ್ಲಿ ಎಷ್ಟಿದ್ದು ಅಂದ್ರೆ 6049 ಇದ್ದು ರೀ. ಪ್ರಸ್ತುತ ಎಷ್ಟು ಅಂದ್ರ 6395 ಅದಾವ್ರಿ. ಅಂದ್ರ 346 ಆನೆಗಳು ಹೆಚ್ಚಾಗ್ಯಾವ. 346 ಆನೆಗಳು ಹೆಚ್ಚಾಗ್ಯದವ. ಆನೆಗಳು ಎಲ್ಲೆಲ್ಲಿ ಹೆಚ್ಚಿಗೆ ಅಂದ್ರ 1 ಕರ್ನಾಟಕ, 2 ಅಸ್ಸಾಂ, 3 ಕೇರಳ, 4ನೇದು ತಮಿಳುನಾಡು ಅಂತ ಕರಿತೀವಿ. ಇಲ್ಲ ರೀ ಸಿಂಚನ ನಾಯಕ, ಗಂಡು ಆನೆ ಅಲ್ಲ ರೀ, ಹೆಣ್ಣು ಆನೆ. ನಮ್ಗೆಲ್ಲಿ ಗಂಡಸ ಮಕ್ಕಳಿಗೆ ಯಾರು ಮಾತು ಕೇಳ್ತಾರೆ ಹೇಳ್ರಿ? ಎಲ್ಲಾ ಕಡೆನೂ ಹೆಣ್ಮಕ್ಳ ನಿಯಂತ್ರಣ ಮಾಡದ್ರಿ. ಓಕೆನಾ? ಹಾಗಾಗಿ ಗಂಡಸ ಮಕ್ಳ ಆಟ ಏನು ನಡೆಯಂಗಿಲ್ರಿ. ಕಾಡ್ನಾಗಾಗ್ಲಿ ನಾಡ್ನಾಗಾಗ್ಲಿ ಎಲ್ಲ ಕಡೆಗೆ ಅವ್ರದೇ ರೀ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನೋಡ್ರಲ್ಲಿ ಏನ ಆಗ್ತಾ ಇದಾರ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತೇಳಿ. ಆನೆ ಎಷ್ಟು ಕೆಜಿ ಹುಲ್ಲು ತಿನ್ನುತ್ತೆ? ರೋಹನ್ ಕ್ಲಾಸ್ನಾಗ ಹೇಳಿನಿಲ್ಲೋ, ಆನೆ ಎಷ್ಟು ಕೆಜಿ ಹುಲ್ಲು ತಿನ್ನುತ್ತದೆ ಅಂತೇಳಿ. UPSC ಕ್ವಶನ್ ಇರೋದು.
ಓಕೆನಾ? ಹಾಗಾದ್ರೆ 160 kg ಅಂದ್ರೆ 159 kg 160 kg ತಿಂತ ತಿಳಿಲ್ಲ. ಓಕೆನಾ ಪಿ? ಹಾಗಾದ್ರ ನೆಕ್ಸ್ಟ್ ಒನ್ ನೋಡೋಣ. ಈಗ ಮಾತಾಡ್ತೀನಿ ಆನೆಗಳು ಅಂತ ನೋಡ್ದೇವ್ರಿ. ಕೊಟ್ಟೆ ನೋಡ್ರಿ, ಆನೆಗಳು ಭೂಮಿಯಲ್ಲಿ ವಾಸಿಸುವ ಅತಿ ದೊಡ್ಡ ಪ್ರಾಣಿಗಳು. ಅತಿ ದೊಡ್ಡದಂದ್ರೆ ತಿಮಿಂಗ್ಲು ರೀ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ತಾನೇ ಮಾತಾಡ್ನಲ್ರಿ, IUCN 1948 ಸ್ಥಾಪನೆ ಆಗ್ಯದ. ಸ್ವಿಟ್ಜರ್ಲ್ಯಾಂಡಿನ ಗ್ಲ್ಯಾಂಡ್ ಆಗಿದ್ರೆ ಹೆಡ್ ಕ್ವಾರ್ಟರ್ ಅದ ಅಂತ ಹೇಳಿದ್ರಿ. ಸ್ವಿಟ್ಜರ್ಲ್ಯಾಂಡ್ ನ ಗ್ಲ್ಯಾಂಡ್ ಅದು ಆಫ್ರಿಕಾದ ಬುಷ್ ಆನೆಗಳು ಅಂತ ಕರಿತೀವಿ ಮತ್ತು ಏಷ್ಯನ್ ಆನೆಗಳು ಅಂತ ಕರಿತೀವಿ. ಇವೆರಡು ಏನದಾವ ಅಂದ್ರೆ ಅಳಿವಿನಂಚಿನಲ್ಲಿರುವ ಆನೆಗಳು ಇವು. ಹಾಗಾಗಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತೆ ಪಟ್ಟಿ ಮಾಡಲಾಗಿದೆ. ನೋಡ್ರಿ, ಆಫ್ರಿಕನ್ ಆನೆಗಳನ್ನ ತೀವ್ರವಾಗಿ ಅಳಿವಿನಂಚಿನಾಗದವ್ರಿ. ನಮ್ಮ ಏಷ್ಯನ್ ಆನೆಗಳು ಅಳಿವಿನಂಚಿನಾಗದವ್ರಿ. ಓಕೆನಪ್ಪಿ? ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆನಪ್ಪಿ? ನೆಕ್ಸ್ಟ್ ಕ್ವಶನ್ ಹೋಗ್ತೀನಪ್ಪಿ, ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತೇಳಿ. ಇದಂತೂ ನಾನು ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಆನ್ಸರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಇದ್ರ ಬಗ್ಗೆ ನಾನು ಮೊನ್ನೆ ಹಿಂದಿನ ವಾರದೊಳಗೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದಪ್ಪಿ ನಾನು. ಈಗ ಹೇಳ್ರಿ, ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾರ್ ಅವರು ಇತ್ತೀಚೆಗೆ ಎಷ್ಟನೇ ಬಾರಿ ಮೌಂಟ್ ಎವರೆಸ್ಟ್ ಏರಿಯುವುದರ ಬಗ್ಗೆ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾರೆ? ಎಷ್ಟನೇ ಬಾರಿ ಅಪ್ಪಿ? ಎಷ್ಟು ಮಂದಿ ಕಮೆಂಟ್ ಹಾಕ್ತೀರಾ? 29ನೇ ಬಾರಿ, 28ನೇ ಬಾರಿ, 30ನೇ ಬಾರಿ, 31ನೇ ಬಾರಿ? ಆನ್ಸರ್ ಮಾಡಿ. ಯಶಸ್ವಿನಿ ಆನ್ಸರ್ ಮಾಡ್ರಿ. ಕಿರಣ್ ಎಸ್. ಅಪ್ಪಿ ನೀ ಡೈಲಿ ಕ್ಲಾಸಿಗೆ ಬರ್ತಿಲ್ಲ ಅದಕ್ಕೆ ಹಾಕಿದೀಯಾ? ಖುಷಿ ಆಯ್ತು ನನಗೆ. ಯಾಕಂದ್ರೆ ಮೊನ್ನೆ ಡಿಸ್ಕಷನ್ ಮಾಡಿದೀವಿ ನಮ್ಮ ಕ್ಲಾಸ್ನಾಗ ರೀ. ವರ್ಷಿತಾ ಮೇಡಮ್, ವರ್ಷಿತಾ ಅವರು, ಗುರುರಾಜ್ ಕುಂಬಾರ್ ಬಿ, ಲಾವಣ್ಯ ಬಿ, ಇವೆಲ್ಲ ಪ್ರಾಣಿಗಳು ನಮ್ಮಲ್ಲಿ ಕ್ಲಾಸಿಗೆ ಬರ್ತಾವ್ರಿ. ಛಾಯಾ ಮೇಡಮ್ ಹಾಕದ್ ನೋಡ್ರಿ 30ನೇ ಬಾರಿ. ನಮ್ಮ ಮೊನ್ನೆ ಕ್ಲಾಸ್ನಾಗ ಎಷ್ಟು ಬಾರಿ ಡಿಸ್ಕಷನ್ ಮಾಡಿದ್ರಿ? ಕಲ್ಪನಾ, ರೋಜಾ, ಸಿಂಧು, ಅಬ್ಬಾ ಒಟ್ಟು ತೇಲಿ ಸರ್ ಏನ್ ಹೇಳ್ತಾರೆ ಅಟ್ರ ಮ್ಯಾಕ್ ಕೂತ್ ಬಿಡೋದು ನೀವು. ಅಲ್ಲ ರೀ, ನಾನು ಅವತ್ತು ನಿಮ್ಮ ಡಿಸ್ಕಷನ್ ಮಾಡಿಬಿಟ್ಟಿದ್ದೀನಿ. ಏನ್ ಡಿಸ್ಕಷನ್ ಮಾಡೀನ್ರಿ? ಕಾಮಿ ರೀಟಾ ಅವರು 29ನೇ ಬಾರಿ ಏರಿದ್ರಂತ ಡಿಸ್ಕಷನ್ ಮಾಡಿದ್ದೇರಿ. ಆದ್ರೆ ಏನ್ ಮಾಡದ್ರಿ, ನಾವು ಡಿಸ್ಕಷನ್ ಮಾಡಿದ ಮರದಿಂದ ಮತ್ತೆ ಬಕ್ಷ ಚಾಲು ಮಾಡ್ಯಾಡ್ರಿ ಅವಳು. ಕೇವಲ 10 ದಿನದಾಗ ಮೌಂಟ್ ಎವರೆಸ್ಟ್ 2 ಬಾರಿ ಏರ್ಬಿಟ್ಟಿದಾರ್ರಿ ಅವರು. ನಾನು ನೀವು ಡಿಸ್ಕಷನ್ ಮಾಡ್ದಕ್ಕಾರ 29 ಬಾರಿ ಏರಿದ್ರಿ. ಈಗ ಮತ್ತೇನ್ ಮಾಡ್ಯಾಡ್ರಿ, ಮತ್ತೊಂದ್ಸಲ ಏರಿದಾಳೆ. ಇವಾಗ ನಾನು ಈ ಪ್ರಶ್ನೆ ನಿಮ್ಗೆ ತರಕ್ ಉದ್ದೇಶ ಏನು? ಡೈಲಿ ಲಾವಣ್ಯ, ಮೊನ್ನೆ ಕ್ಲಾಸ್ನೇ ನಾವ್ ಹೇಳಿದ್ದು 29 ರೀ. ಈಗ ನಿಜವಾದ ಆನ್ಸರ್ ಯಾವ್ದಂದ್ರ 30ನೇ ಬಾರಿ. ಎಷ್ಟನೇ ಬಾರಿ ರೀ? 30ನೇ ಬಾರಿ. ದಯವಿಟ್ಟು ಕರೆಕ್ಟ್ ಆಗಿ ಆನ್ಸರ್ ಒಂದಿಬ್ರು ಮಾತ್ರ ರೀ. ಯಾರು ಛಾಯಾ ಒಬ್ರು ಹಾಕಿದ್ದಾರೆ? ಓಕೆನಾ? ಒಂದಿಬ್ರು ಮಾತ್ರ ಹಾಕಿದ್ದೀರಾ, ಯಾರು ಹಾಕೇ ಇಲ್ಲ. 30ನೇ ಬಾರಿ ಅವ್ರೊಬ್ರೇ ಹಾಕಿದ್ದು. ಈಗ ಆಗ್ತಾ ಇದಾರೆ ಎಲ್ರು. ಪವನ್ ಆಗ್ತಾ ಇದ್ದಾನ? ರೋಹನ್, ನಾನು ನೀವು ಡಿಸ್ಕಷನ್ ಮಾಡಿದ್ರೆ ಕ್ಲಾಸ್ನಾಗ 29 ರೀ. ಈಗ ರೀಸೆಂಟ್ ಆಗಿ 30 ಆಗಿ ನೋಡ್ರಿ. 30 ಅದಕ್ಕೆ ಕರೆಂಟ್ ಅಫೇರ್ಸ್ ಅನ್ನ ನೀವು ಡೈಲಿ ನೋಡ್ಬೇಕಂತ ಹೇಳೋದು. ಹಾಗಾದ್ರೆ ನೋಡ್ಕೊಳ್ರಿ ಅವಳ ಬಗ್ಗೆ. ನೇಪಾಳದ ಪರ್ವತಾರೋಹಿ ಶರ್ಫಾ ಅವ್ರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಮೌಂಟ್ ಎವರೆಸ್ಟ್ ಅನ್ನ 30ನೇ ಬಾರಿ ಏರಿ ವಿಶ್ವ ದಾಖಲೆ ಮಾಡಿದ್ದಾರೆ. ಇವರು 54 ವರ್ಷದವ್ರು. ಇವರು ಒಟ್ಟು 30 ಬಾರಿ ಏನಪ್ಪಾ ಅಂದ್ರೆ ಮೌಂಟ್ ಎವರೆಸ್ಟ್ ಅನ್ನ ಏರಿ ದಾಖಲೆ ಮಾಡಿದ್ರೆ. ಮೊನ್ನೆ ಬುಧವಾರ ಏರ್ಯಾರ ನೋಡ್ರಿ. ನಾವೇನ್ ಮಾಡಿದ್ವಿ, ಹೋದ ವಾರ ಡಿಸ್ಕಷನ್ ಮಾಡಿದೇವ್ರಿ. ಅದು ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದೆ ಹೋದ ವಾರ. ಈ ವಾರ ಏನ್ ಮಾಡಿದ್ರೆ ಮತ್ತೆ ಬುಧವಾರ ಏರಿದಾರ್ರಿ. ಅದಕ್ಕೆ ನಾನು ಈ ಶನಿವಾರ ನಿಮ್ಗೆ ಏನ್ ಮಾಡಿದ್ವಿ, ಇದು ಕರೆಂಟ್ ಅಫೇರ್ಸ್ ಹಾಕೊಂಡಿದ್ದೀನಿ. ಕಾಮಿ ರೀಟಾ ಶರ್ಫಾ ಅವ್ರ ಏನಪ್ಪಾ ಅಂತಂದ್ರ ಆಗ್ನೇಯ ಪರ್ವತದ ಮೂಲಕ ಏರಿದ್ದಾರೆ. ಇದ್ರ ಎತ್ತರ ನನ್ನ ಜೊತೆ ಡಿಸ್ಕಷನ್ ಮಾಡಿದೀನಿ. ಒಂದೊಂದು ಬುಕ್ನಾಗ ಏನ್ ಮಾಡಿದನ್ರಿ, 8848.86 ಮೀಟರ್ ರಿಯಲ್ ಇದ್ರ ಎತ್ತರ ರೀ. ಓಕೆನಾ? ಅವ್ರು ಏನ್ ಮಾಡಿದ್ರೆ ಸ್ವಲ್ಪ 49 ಕೊಟ್ಟು ಬಿಟ್ಟಿದ್ದಾರೆ. ಅಂದ್ರೆ ಇನ್ನೊಂದು 0.14 ಆಯ್ತು ಅಂದ್ರ ಇದು ಶುದ್ಧ ಆಗ್ಬಿಡ್ತದೆ ತಿಳ್ಕೊಂಡು ಏನ್ ಮಾಡ್ಬಿಟ್ರೆ 49 ಕೊಟ್ಟರು. ಅಂದ್ರೆ ಇದ್ರ ಎತ್ತರ ಅಡಿ ಲೆಕ್ಕನೆ ಬಂದಿವಂದ್ರಿ 29,032 ಅಡಿ ಅಂತ ಕರಿತೀವಿ. ಅಡಿ ಲೆಕ್ಕನೆ ಕೇಳ್ತಾನಪ್ಪಿ, ಎಲ್ಲರೂ ಮೀಟರ್ ಲೆಕ್ಕನೆ ಇಟ್ಟಿರ್ತಾರ. ಮೌಂಟ್ ಎವರೆಸ್ಟ್ ನ ಎತ್ತರ ಅಡಿಗಳಲ್ಲಿ ಎಷ್ಟದ? 29,032. ನೆನ್ಪಿಟ್ಕೋರಿ. ಯವ್ವ ಯಾಕೆ ಹೇಳಿದಿ, ಅಲ್ಲೇ ಇದ್ದ ಬಿಡುವಲ್ಲ. ಕಿರಣ ಫೋನ್ ಮಾಡಿ ಹೇಳಪ್ಪಿ, ಅಲ್ಲೇ ಇದ್ದು ಬಿಡು ಅಂತ ಹೇಳೋಳಿಗೆ.
ಓಕೆನಾ, ಸೂಪರ್. ಸಿಂಚನ ನಾಯಕ್ 30. ಈಗ ನೋಡೋಣ ರೀ, ಕಾಮಿ ರೀಟಾ ಅವರು ಇತ್ತೀಚೆಗೆ 29ನೇ ಬಾರಿ ಏರಿದ್ರು. ಆ 29 ಆದ ನಂತರ ಈಗ 30ನೇ ಬಾರಿ ಏರಿದ್ದಾರೆ. ವೆರಿ ಇಂಪಾರ್ಟೆಂಟ್. ಮೌಂಟ್ ಎವರೆಸ್ಟ್ ಅನ್ನು ಅತಿ ಹೆಚ್ಚು ಬಾರಿ ಏರಿದ ಪರ್ವತಾರೋಹಿಗಳು. ಇನ್ನು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡಿಸ್ಕಷನ್ ಮಾಡ್ತೀನಿ ನಿಮ್ ಜೊತೆ. ಇತ್ತೀಚೆಗೆ 2 ಕಾಲಿಲ್ಲ 1 ಕೈ ಇಲ್ಲದ ಗೋವಾದ ಯುವಕ ಎಬ್ಬಿದಾನ್ರಿ. ನೋಡ್ರಿ, 2 ಕಾಲಿಲ್ಲ 1 ಕೈ ಇಲ್ಲದ ಗೋವಾದ ಯುವಕರಿಮ. ನೋಡ್ರಿ, 3 ವಿಧದ ಅಂಗವೈಕಲ್ಯವಿದ್ದರು. 3 ವಿಧದಲ್ಲಿ ಅಂಗವೈಕಲ್ಯವಿದ್ದರು. ಇವ ಏನ್ ಮಾಡ್ತಾನಂದ್ರ, ಗೋವಾದ ಯುವಕರಿ 30 ವರ್ಷದ ಯುವಕ ತಿಂಕೇಶ್ ಕೌಶಿಕ್ ಅಂತ ಕರಿತೀವಿ. ಬರ್ಕೋರಿ, ದಯವಿಟ್ಟು ಬರ್ಕೋರಿ. ತಿಂಕೇಶ್ ಕೌಶಿಕ್ ರೀ, ಕೌಶಿಕ್ ಅಂತ ಕರಿತೀವಿ. ಇವ ಎಲ್ಲಿ ಅಂತ ಕೇಳ್ತಾನ್ರಿ, 2ನೇ ಪಾಯಿಂಟ್ ಗೋವಾದವ. 3 ವಿಧದಲ್ಲಿ ಅಂಗವಿಕಲ ರೀ ಮಾರಿ. 2 ಕಾಲಿಲ್ಲ 1 ಕೈ ಇಲ್ಲ ರೀ, ಆದ್ರೂ ಏರಿದಾನ್ರಿ ನೋಡ್ಗ. ಎಷ್ಟು ಎತ್ತರಕ್ಕೆ ಏರಂದ್ರ ಮೌಂಟ್ ಎವರೆಸ್ಟ್ ನ ಅರ್ಧ ಏರೇನ್ರಿ ಮಾತ್ರ ಇವ. ನೋಡ್ರಿ, ನೆನ್ಪಿಟ್ಕೋರಿ, ಮೌಂಟ್ ಎವರೆಸ್ಟ್ ನ ಅರ್ಧ ರೀ. ಅರ್ಧ ಅಂದ್ರೆ ಇಟ್ಟು 17,598 ಅಡಿ ಎಬ್ಬೆ ನೋಡ್ರಿ. ಅಡಿ 17,598 ಅಡಿ ಎತ್ತರ ಏರೇನ್ರಿ. ಪೂರ ಮೌಂಟ್ ಎವರೆಸ್ಟ್ ಇರಲ್ಲ. ಪೂರ ಮೌಂಟ್ ಎವರೆಸ್ಟ್ ಇರ್ಬೇಕಂದ್ರೆ 29,032 ಅಡಿ ಇರ್ಬೇಕ್ರಿ. ಅವ ಏನಿತ್ತು 17,000 ಅಡಿ ಏರಿದ್ದಾನೆ ಇವಾಗ. ನಾಳೆ ಎಕ್ಸಾಮ್ ಪಾಯಿಂಟ್ ಹೇಳ್ತಾನೆ, ಇತ್ತೀಚೆಗೆ ಒಬ್ಬ ಅಂಗವಿಕಲ ವ್ಯಕ್ತಿಯೊಬ್ಬ ಮೌಂಟ್ ಎವರೆಸ್ಟ್ ಅನ್ನು ಏರಿದ್ದಾನೆ. 1ನೇ ಹೇಳಿಕೆ ಕೊಡ್ತಾನೆ, ನಿಮ್ಮ ತ್ರಿವಿಧದ ಅಂಗವಿಕಲ. 2ನೇದು ಕೊಡ್ತಾನ, ಇವರು ಗೋವಾ ರಾಜ್ಯದವರು. ಆ ವ್ಯಕ್ತಿ ಹೆಸರು ತಿಂಕೇಶ್ ಕೌಶಿಕ್ ಅಂತ ಕೊಡ್ತಾನ. ಇವನು 17,598 ಅಡಿ ಏರೇನ. ನೀವ್ ಅನ್ಕೊಂಡ್ಬಿಡ್ತೀರ, ಅಯ್ಯೋ ಮೌಂಟ್ ಎವರೆಸ್ಟ್ 29,032 ಅಡಿ ಅದಲ್ಲ. ಅದು ಇರಲಕ್ರಿ. ಇವ ಏರಿದ್ದು ಎಷ್ಟು ಅಂದ್ರೆ 17,598 ಅಡಿ ಇವ ಏರಿದ್ದು. ಸುದ್ದ 17,000 ಅಡಿ ರೀ, 17,500 ಅಡಿ ರೀ. ಓಕೆನಾ? ಹಾಗಾದ್ರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವ ಟ್ರಿಪಲ್ ಅಂಗವಿಕಲ ವ್ಯಕ್ತಿ ಅಂತ ಕರಿತಾನ್ರಿ ಇವ್ರಿಗೆ. ಓಕೆನಾ? ಇವ್ರು ಒಂದ್ಸಲ ಬೈಕ್ ಮೇಲೆ ಏನಪ್ಪಾ ಅಂದ್ರ ಡೆಲಿವರಿ ಮಾಡ್ತಾ ಇರ್ಬೇಕಾರ ಇವ್ರೇನಪ್ಪಾ ಅಂದ್ರ ಏನೋ ಅವಘಡದಿಂದಾಗಿ ಕಾಲು ಮತ್ತು ಕೈ ಕಳ್ಕೊಂಡ್ ಬಿಡ್ತಾರೆ ಇವ್ರು. ಹಾಗಾಗಿ ಮೌಂಟ್ ಎವರೆಸ್ಟ್ ಇರ್ತೀನಿ ಅಂತ ಕನಸು ಕಾಣ್ತಾನೆ ಈ ವ್ಯಕ್ತಿ. ನಮ್ ಕೌಶಿ ಏನೋ ನಮ್ ಕೌಶಿ ಅಂತ ಇದೆ, ನೀನು ಕ್ಲಾಸ್ ಅಂತ ಏನೋ ಹೊರವಾನ. ಇಲ್ಲ ನಮ್ಮ ಕ್ಲಾಸ್ನಾಗ ಹೋಗುವ ನನ್ನ ಕೌಶಿ ಅಂತೇಳಿ. ಎಸ್, ಈಗ ನೋಡಿ, ಇತ್ತೀಚೆಗೆ ಮೌಂಟ್ ಎವರೆಸ್ಟ್ ಏರಿದ 16ರ ಕಾಮ್ಯ ದಾಖಲೆ ರೀ. ನಾನು ಇಷ್ಟು ದಿನ ನಿಮ್ಗೆ ಏನ್ ಹೇಳ್ತಿದ್ದೆ ಅಂದ್ರ, ಮೌಂಟ್ ಎವರೆಸ್ಟ್ ಏರಿರ್ತಕ್ಕಂಥ ಅತಿ ಕಿರಿಯ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳ ಅರ್ಜುನ್ ವಾಜಪೇಯಿ ಹೇಳಿದ್ದಾರೆ. ನಾನು ನಿಮ್ಗೆ ನೋಡ್ತೀನಿ, ದಯವಿಟ್ಟು ತಿದ್ದುಪಡಿ ಮಾಡ್ಕೋರಿ. ಅರ್ಜುನ್ ವಾಜಪೇಯಿ ಅಂತ ಹೇಳಿದಾರೆ. ಅರ್ಜುನ್ ವಾಜಪೇಯಿ ಅಂತ ಕರಿತೀವ್ರಿ. ಈ ಹುಡುಗ ಮುಂಬೈದವ್ರಿ ಮಾರಿ. ಇವನಿಗೆ 16 ವಯಸ್ಸಿದ್ದು. 2010 ಏರ್ತಾನ ಅಂತ ಹೇಳಿದೆ ನೋಡ್ರಿ. ಮುಂಬೈ ಹುಡುಗ ಅರ್ಜುನ್ ವಾಜಪೇಯಿ. ಇವನ್ ದಾಖಲೆ ಐತ್ರಿ. ಈಗ ಇವನ ದಾಖಲೆಯನ್ನ ಅಳಿಸಿ ಹಾಕದವ್ರು ಯಾರು ಅಂತ ಕೇಳಿದ್ರೆ ಕಾಮ್ಯ ಅಂತ ಕರಿತೀವ್ರಿ. 16 ವರ್ಷದ ಹುಡುಗಿರು ಇವರು. ಏನಪ್ಪಾ ಅಂತಂದ್ರಿ, ನೋಡಿ ಇಲ್ಲಿ ಕೊಟ್ಟಿದ್ದ ನೋಡ್ರಿ, 16ರ ಬಾಲಕಿ ಕಾಮ್ಯ ಅಂತ ಕರಿತೀವಿ. ಕಾಮ್ಯ ಕಾರ್ತಿಕೇಯನ್ ನೋಡ್ರಿ, ಬರ್ಕೋರಿ, ದಯವಿಟ್ಟು ಪಾಯಿಂಟ್ ಔಟ್ ಮಾಡ್ಕೋರಿ. ನಿಮ್ ಅಕ್ಷರ ಕಾಣಲಿಲ್ಲ ಅನ್ಕೋತೀನಿ ನಾನು. ಕಾಮ್ಯ ಕಾರ್ತಿಕೇಯನ್ ಅಂತ ಕರಿತೀವಿ. ಮೇ 20ರಂದು ಏನ್ ಮಾಡಿದ್ರೆ, ವಿಶ್ವದ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರುವ ಮೂಲಕ ವಿಶ್ವದ 2ನೇ ಅತಿ ಕಿರಿಯ ಮತ್ತು ಭಾರತದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗ್ಯಾರ ಇವರು. ಕಾಮ್ಯ ಕಾರ್ತಿಕೇಯನ್ ಅಂತ ಕರಿತೀವಿ ನೋಡ್ರಿ. ವಿಶ್ವದಾಗ ಅತಿ ಕಿರಿಯ 2ನೇದವ್ರು ಇವರು. ಓಕೆನಾ? ಹಾಗಾದ್ರೆ ಜೋರ್ಡಾನ್ ರೋಮಿರೋ ಅಂತ ಹೇಳಿ ಬರ್ತಾನ್ರಿ. ಅತಿ ಕಿರಿಯ ವ್ಯಕ್ತಿ ಯಾರು ಅಂದ್ರ ಜೋರ್ಡಾನ್ ರೋಮಿರೋ. ಮೌಂಟ್ ಎವರೆಸ್ಟ್ ಇರ್ತಕ್ಕಂಥ ಅತಿ ಕಿರಿಯ ವ್ಯಕ್ತಿ ಜೋರ್ಡಾನ್ ರೋಮಿರೋ. ಈ ಹುಡುಗ ಅಮೆರಿಕಾ ದೇಶದವ್ರಿ. ಇವನಿಗೆ ಎಷ್ಟಿದ್ದು ಏರುವತ್ನಾಗ ಅಂದ್ರ 13 ವಯಸ್ಸಿತ್ರಿ. ಅದಕ್ಕಿವ ವಿಶ್ವದ ಅತಿ ಕಿರಿಯ ರೀ. ಕಾಮ್ಯ ಕಾರ್ತಿಕೇಯನ್ 2ನೇದವ್ರು ಸದ್ರಿ. ಇಷ್ಟು ದಿನ ಯಾರಿದ್ರು 2ನೇದವ್ರು ಅಂದ್ರೆ ಅರ್ಜುನ್ ವಾಜಪೇಯಿ. ನಾಳೆ ಎಕ್ಸಾಮ್ನಾಗ ಅರ್ಜುನ್ ವಾಜಪೇಯಿ ಕೇಳ್ಬೋದ್ರಿ. ಇತ್ತೀಚೆಗೆ ಮೌಂಟ್ ಎವರೆಸ್ಟ್ ಅನ್ನ ಕಾಮ್ಯ ಕಾರ್ತಿಕೇಯನ್ ಏರಿ ವಿಶ್ವದ 2ನೇ ಅತಿ ಕಿರಿಯ ವ್ಯಕ್ತಿ. ಈ ಮೊದಲು ಯಾರಿದ್ರು ಅಂತ ಕೇಳ್ತಾರ್ರಿ, ಅದು ಅರ್ಜುನ್ ವಾಜಪೇಯಿ ಅಂತ ಕರಿತೀವಿ ನೋಡಪ್ಪಿ. ಭಾರತದ ಅತಿ ಕಿರಿಯ ಅರ್ಜುನ್ ವಾಜಪೇಯಿ ಇದ್ರು. ಜಗತ್ನಾಗ ಯಾರಂದ್ರ ಜೋರ್ಡಾನ್ ರೋಮಿರೋ ಅಂತ ಕರಿತೀವಿ. ನೆನ್ಪಿಟ್ಟು ಬರೋದ್ರ ಬಗ್ಗೆ. ಹಾಗಾದ್ರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭಾರತೀಯ ನೌಕಾ ಸೇನೆಯ ಕಮಾಂಡರ್ ಆಗಿರ್ತಕ್ಕಂಥ ಎಸ್ ಕಾರ್ತಿಕೇಯನರವರ ಪುತ್ರಿಕೆ, ಅವ್ರ ಮಗಳ್ರಿ ಇವರು. ಹಾಗಾಗಿ ಇವ್ರು ಏನ್ ಮಾಡ್ತಾರಂದ್ರ ಪರ್ವತಾರೋಹಿ ಏರ್ತಾರೆ. ಓಕೆನಾ? ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ಹಾ, ಗೋವಾ ನಮ್ ತವ್ರ ಮನಿ ರೀ ಸರ್. ಹೌದಪ್ಪಿ, ನಿನ್ ತವ್ರ ಮನಿನೇ. ಓಕೆನಾ? ಓಕೆ ಓಕೆ. ಏನ್ರಿ ಹುಲಿಗಮ್ಮ ಮೇಡಮ್ ಅವ್ರು 31ನೇ ಬಾರಿ ಹಾಕಿದ್ರ? ಎಸ್ ಸರ್, 30ನೇ ಬಾರಿ. ಓಕೆ, ಸೂಪರ್. ಗೋವಾ ನಮ್ ಗಂಡಸ್ ಮಕ್ಳು ತವ್ರ ಮನೆ ರೀ, ಅವ್ರಿಗೆ ಬ್ಯಾರ ಮಾಡಿ ಕೊಟ್ಟಿವ್ರಿ. ಓಕೆನಾ? ಹೆಂಡತಿ ಸಂಗಡ ಜಗಳ ಆಯ್ತು ಅಂದ್ರೆ ನಾವು ಅಲ್ಲಿಗೆ ಹೋಗ್ತೀವ್ರಿ. ನಾವು ಎಲ್ಲಿಗೆ? ಗೋವಾದಾಗ. ಗೋವಾದಾಗ ಯಾರಾದ್ರೂ ರೋಹನ? ಹಾಗಾದ್ರ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆನಾ? ಇದೊಂದು ಕ್ವಶನ್ ಡಿಸ್ಕಷನ್ ಮಾಡ್ತೀನಿ, ಮತ್ತೆ ಮುಂದಿನ ಭಾಗದಾಗ ಮತ್ತೆ ಡಿಸ್ಕಷನ್ ಮಾಡ್ತೀನಿ ಇದ್ರ ಬಗ್ಗೆ ರೀ. ಇದೊಂದು ಕ್ವಶನ್ ಲಾಸ್ಟ್ ಡಿಸ್ಕಷನ್ ಮಾಡ್ತೀನಿ ನಿಮ್ಗೆ. ನೋಡೋಣ, ಆನ್ಸರ್ ಮಾಡ್ರಿ. ಯಾವ ದೇಶದ ಬೆಂಬಲದೊಂದಿಗೆ ಮಯನ್ಮಾರ ದೇಶ ತನ್ನ ದೇಶದಲ್ಲಿ ಜುಂಟಾದಲ್ಲಿ 3.6 ಬಿಲಿಯನ್ ವೆಚ್ಚದಲ್ಲಿ ಅಣೆಕಟ್ಟು ಒಂದನ್ನ ಕಟ್ಟಬೇಕು ಅಂತೇಳಿ ಅದನ್ನ ಪುನರುಜ್ಜೀವನಗೊಳಿಸ್ಬೇಕಂತ ಯೋಜನೆ ಮಾಡಿದೆ? ಯಾವ ದೇಶದ ಬೆಂಬಲದಲ್ಲಿ ಈ ಜುಂಟಾ ಅಂತಕ್ಕಂಥ ಅಣೆಕಟ್ಟನ್ನ ಪುನರುಜ್ಜೀವನಗೊಳಿಸಬೇಕು ಅಂತ ಮುಂದಾಗ್ಯಾರ? ಒಂದನೇದು ಅಮೇರಿಕ, ಎರಡನೇದು ಚೀನಾ, ಮೂರನೇದು ಭಾರತ, ನಾಲ್ಕನೇದು ಬ್ರಿಟನ್ ರೀ. ಆನ್ಸರ್ ಮಾಡಿ ನೋಡೋಣ. ಇಬ್ರಿಗೂ ಏಜ್ ಸೇಮ್ ಇದೆ ಅಲ್ವಾ ಸರ್? ಹೌದ್ರಿ, ಏಜ್ ಸೇಮ್ ಇರ್ಬೋದ್ರಿ. ಡೇಟ್ ಆಫ್ ಬರ್ತ್ ನೋಡ್ತಾರೆ, ದಿನಗಳು ನೋಡ್ತಾರೆ. ಒಬ್ಬರಿಗೆ 110 ದಿನ ಆಗಿರ್ತಾವ, ಅಥವಾ ಒಬ್ಬ 105 ದಿನ ಆಗಿದ್ವು ಅಂದ್ರೆ 105 ಅಂತ ಚಿಕ್ಕ ಆಗ್ತಾನ್ರಿ. ಅಲ್ಲಿ ಏಜ್ ಸೇಮ್ ಇರ್ಬೋದ್ರಿ. ಓಕೆನಾ? ಆನ್ಸರ್ ಮಾಡಿ. ಇವಾಗ ನಾನು ಆನ್ಸರ್ ಕೇಳಿಸ್ತಾ ಇದ್ದೀನಿ. ಏನ್ ಕೇಳಿಸ್ತಾ ಇದ್ದೀನಿ? ಮಯನ್ಮಾರ್ದಾಗ ಬರ್ತಕ್ಕಂಥ ಜುಂಟಾ ಅಣೆಕಟ್ಟಿನನ್ನ 3.6 ಮಿಲಿಯನ್ ವೆಚ್ಚದಾಗ ಏನ್ ಮಾಡ್ಬೇಕು, ಇಲ್ಲಿ ನಿರ್ಮಾಣ ಮಾಡ್ಬೇಕಂತ ಹೊಂಟಿದ್ರೆ ಅದು ಯಾವ ದೇಶ ಸಾಹೇಬರಿ? 1 ಅಮೇರಿಕ, 2 ಚೀನಾ, 3 ಭಾರತ, 4 ಬ್ರಿಟನ್ ರೀ. ಓಕೆ, ಸೂಪರ್. ಎಲ್ಲರೂ ಚೀನಾ ಆಗ್ತಾ ಇದ್ದೀರಾ? ಓಕೆನಾ? ಈಗ ನೋಡಿ, ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವ್ದಪ್ಪ? ಈ ಚೀನಾನೇ ರೀ. ಓಕೆನಾ? ಡಿಸ್ಕಷನ್ ಮಾಡ್ತೇನೆ. ಯಾವುದು ಇದ್ರ ಬಗ್ಗೆ ಏನ್ ಡಿಸ್ಕಷನ್ ಕೇಳ? ಚೀನಾ ದೇಶದ ಸಹಯೋಗದಲ್ಲಿ ಮಯನ್ಮಾರ ದೇಶದೊಳಗೆ ಏನ್ ಮಾಡಕೊಂಡ್ರಿ? ಜುಂಟಾ 3.6 ಶತಕೋಟಿ ಡಾಲರ್ ವೈಟ್ ಸೋನ್ ಅಣೆಕಟ್ಟನ್ನ ಯೋಜನೆಯನ್ನ ಪ್ರಾರಂಭಿಸಲಾಗ್ತದ್ರಿ. ಯಾವ ದೇಶದ ಸಹಯೋಗಕ್ಕೆ? ಚೀನಾ ದೇಶ. ಇದನ್ನ 2011 ಅಲ್ಲಿ ಸಾರ್ವಜನಿಕರ ವಿರೋಧದಿಂದಾಗಿ ಇದನ್ನು ಬಿಟ್ಟಿದ್ರು. ಆದ್ರ ಈ ಯೋಜನೆ ಏನಪ್ಪಾ ಅಂದ್ರೆ ಮತ್ತೀಗ ಬೆಳಕಿಗೆ ಬಂದ್ರಿ. 6000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಈ ಅಣೆಕಟ್ಟಿನ ಮೂಲಕ ರೀ. 6000 ಮೆಗಾವ್ಯಾಟ್ ಅಂತ ಕರಿತೀವಿ ನೋಡಿ. ಚೀನಾಕ್ಕೆ ಅಗತ್ಯವಾಗಿರುವ ಸುಮಾರು 90ರಷ್ಟು ವಿದ್ಯುತ್ ಅನ್ನ ಈ ಅಣೆಕಟ್ಟಿಂದ ಹೋಗ್ತದ್ರಿ. ಅದಕ್ಕೆ ಚೀನಾ ಏನ್ ಮಾಡಕತ್ರಿ? ಇಲ್ಲಿ ಅಣೆಕಟ್ಟನ್ನ ಪುನರುಜ್ಜೀವನಗೊಳಿಸ್ಬೇಕಂತ ಮುಂದಾಗತ್ತದ್ರಿ. ಯಾವ ದೇಶದಾಗ ಅಂತ ಕೇಳ್ತಾನ? ಮಯನ್ಮಾರ ದೇಶದಾಗ ಅಂತ ಕರಿತೀವ್ರಿ. ಅಥವಾ ಎಲ್ಲಿ ಅಂತ ಕೇಳ್ತಾನ್ರಿ? ಮಯನ್ಮಾರ ದೇಶದ ಜುಂಟಾದಾಗ ಬರ್ತಕ್ಕಂಥ ಮೈನ್ ಸ್ಟೋನ್ ಅಣೆಕಟ್ಟು ಅಂತ ಕರಿತೀವಿ. ಮೈನ್ ಸ್ಟೋನ್ ಅಣೆಕಟ್ಟು ಎಷ್ಟು ಹಣ ಹೂಡಿಕೆ ಮಾಡಕತ್ತ ಕೇಳ್ತಾನ್ರಿ? 3.6 3.6 ಶತಕೋಟಿ ಡಾಲರ್. 3.6 ಶತಕೋಟಿ ಡಾಲರ್ ಅಂತ ಕರಿತಾ ಇದ್ದೇವೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತೇವೆ. ನೆನ್ಪಿಟ್ಕೋರಿ ಇವೆಲ್ಲ ಪಾಯಿಂಟ್ಗಳು. ಹಾಗಾದ್ರೆ ಈ ಅಣೆಕಟ್ಟು ನಿರ್ಮಾಣವು ಪರಿಸರಕ್ಕೆ ಹಾನಿ ಉಂಟು ಮಾಡಿದಂತೆ ಅಲ್ಲಿ ಸ್ಥಳೀಯ ಜನರು ಏನ್ ಮಾಡಿದ್ರಿ? ಇಷ್ಟು ದಿನ ವಿರೋಧ ರೀ. 2011ರಿಂದ ಇಲ್ಲಿವರೆಗೂ ವಿರೋಧ ರೀ. ಓಕೆನಾ? ಮಯನ್ಮಾರ ಸರ್ಕಾರ ಏನ್ ಮಾಡ್ತೀರಿ? 2015ರಾಗ ಪರಿಸರ ಅಧ್ಯಯನ ಅಣೆಕಟ್ಟನ್ನು ನಿರ್ಮಿಸಬಾರದು ಅಂತ ಹೇಳಿದ್ರಿ. ಯಾಕಂತ ಕೇಳಿದ್ರೆ ಈ ನಿರ್ಮಾಣ ಮಾಡೋದ್ರಿಂದ ಏನಾಗ್ತದೆ? ಹೆಚ್ಚು ಪರಿಸರ ಹಾನಿ ಉಂಟಾಗ್ತದ. 2018ರಾಗ ಸಹಿತ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ ಕರಿತೀವಿ, WWF ಅಂತ ಕರಿತೀವಿ. ಲಾಂಗ್ ಫಾರ್ಮ್ ಕೇಳಿದೆ ನೋಡ್ರಿ, WWF ವರ್ಲ್ಡ್, ಇದು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ ಕರಿತಾರೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ ಇದನ್ನ. ಹಾಗಾರ ಇದು ಏನ್ ಮಾಡಿತ್ತು ಅಂತ ಕೇಳಿದ್ರ ಇರವಾಡಿ ನದಿ ಅಂತ ಕರಿತೀವಿ ನೋಡ್ರಿ. ನಾವು ಮಯನ್ಮಾರದ ಜೀವ ನದಿ ಅಂತ ಕರಿತೀವಿ. ಇರವಾಡಿ ನದಿ ಮಯನ್ಮಾರದ ಜೀವ ನದಿ ಅಂತ ಕರಿತೀವಿ. ಮಯನ್ಮಾರದ ಹಳೆಯ ರಾಜಧಾನಿ ರಂಗೂನ್. ರಂಗೂನ್ ಯಾವ ನದಿಯ ದಡದ ಕೇಳ್ತಾನ್ರಿ? ಇರವಾಡಿ ನದಿ ದಡದ ಮ್ಯಾಗದರಿ. ಮಯನ್ಮಾರವನ್ನ 2 ಭಾಗವಾಗಿ ವಿಭಾಗ ಮಾಡುವುದೇ ಇರವಾಡಿ ನದಿ ರೀ. ಇರವಾಡಿ ನದಿ ಅಂತ ಕರಿತೀವ್ರಿ. ಬಹಳ ಇಂಪಾರ್ಟೆಂಟ್ ರೀ. ಈ ಚೀನಾದವ್ರು ಇಂಥದೇ ನೋಡ್ತಿರ್ತಾರ್ರಿ ಕಿರಣ್. ಓಕೆ, ಸೂಪರ್ ಅಪ್ಪಿ. ಓಕೆನಾ? ಹಾಗಾದ್ರ
ನೆಕ್ಸ್ಟ್ ಒನ್ ಡಿಸ್ಕಷನ್ ಮಾಡ್ತೀನಿ. ಸ್ವಲ್ಪ ಮಯನ್ಮಾರ್ ಮೇಲೆ ಕರೆಂಟ್ ಅಫೇರ್ಸ್ ಬಂದದಲ್ರಿ, ನೀವೇನ್ ಮಾಡ್ಬೇಕು, ಆ ಮಯನ್ಮಾರದ ಕುರಿತು ಏನ್ ಮಾಡ್ಬೇಕು, ಸ್ವಲ್ಪ ಡಿಸ್ಕಷನ್ ಮಾಡ್ಬೇಕು. ಯಾವ ರೀತಿ ನಾನು ಇವತ್ತು ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಏನ್ ಪ್ರಶ್ನೆ ಕೇಳಿದಾರೆ, ಭಾರತದೊಂದಿಗೆ ಸ್ವತಂತ್ರಗೊಂಡಿರ್ತಕ್ಕಂಥ ಒಂದಿಷ್ಟು ರಾಷ್ಟ್ರ ನೋಡ್ಕೊಂಡೆ ಬಂದ್ರಿ. ಶ್ರೀಲಂಕಾನು 1948 ಸ್ವತಂತ್ರ ಆಗ್ತದ್ರಿ, ಮಯನ್ಮಾರ್ನು 1948, ಭಾರತ 1947, ಪಾಕಿಸ್ತಾನ 1947 ರೀ. ಇವೆಲ್ಲ ನಾಲ್ಕು ನಮ್ಮ ಸುತ್ತಮುತ್ತ ರಾಷ್ಟ್ರಗಳದವ್ರಿ. ಶ್ರೀಲಂಕಾ ಕೇಳಿದ, ಶ್ರೀಲಂಕಾ ಯಾವ ಸ್ವತಂತ್ರಗೊಂಡದ ಅಂತ ಹೇಳಿ, ಮಯನ್ಮಾರ್ ಯಾವ ಸ್ವತಂತ್ರಗೊಂಡದ ಅಂತ ಕೇಳಿದನ್ರಿ. 1948 ಜನವರಿ 4 ಏನಾಗ್ಯದಪ್ಪ ಅಂದ್ರ ಈ ಮಯನ್ಮಾರ್ ಅಂತಕ್ಕಂಥ ರಾಷ್ಟ್ರ ಯುನೈಟೆಡ್ ಕಿಂಗ್ಡಮ್ ನಿಂದ, ಬ್ರಿಟನ್ ದೇಶದಿಂದ ಏನಾಗ್ರಿ ಸ್ವತಂತ್ರಗೊಂಡದ ಅಂತ ಕಾಣ್ತಾ ಇದೀವಿ. ಹಾಗಾದ್ರೆ ಇದರ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ನೈಫೇದಾ ಅಂತ ಕರಿತೀವಿ, ನೈಫೇದಾ. ಇದರ ಕರೆನ್ಸಿ ಕೇಳಿ ನೋಡ್ರಿ, ಕ್ಯಾಟ್ ಇದರ ಕರೆನ್ಸಿ ರೀ. ಇವರು ಬರ್ಮಿ ಅಂತಕ್ಕಂಥ ಭಾಷೆಯನ್ನ ಮಾತಾಡ್ತಾರ್ರಿ. ಈ ಮಯನ್ಮಾರ್ದಾಗ ಅತಿ ದೊಡ್ಡದಾಗಿರ್ತಕ್ಕಂಥ ನಗರ ರಂಗೂನ್ ರೀ, ರಂಗೂನ್ ಅಂತ ಕರಿತೀವಿ. ನೋಡ್ರಿ, ಮಯನ್ಮಾರದ ಸುತ್ತಮುತ್ತ ಯಾವ್ಯಾವ ರಾಷ್ಟ್ರಗಳದಾವ್ರಿ. ಉತ್ತರದಾಗ ಏನದರಿ, ಚೀನಾ ದೇಶದ ಉತ್ತರದಾಗ. ಪೂರ್ವದಾಗ ಏನದ್ರಿ, ಲಾವೋಸ್, ಇಲ್ಲಿ ಕಾಣಬಹುದು ನೀವು, ಲಾವೋಸ್ ದೇಶ. ಹಾಗಾದ್ರೆ ಆಗ್ನೇಯಕ್ಕೆ ಏನದ್ರಿ, ಥೈಲ್ಯಾಂಡ್ ದೇಶದಲ್ಲಿ ಕಾಣಬಹುದು, ಥೈಲ್ಯಾಂಡ್ ಅಂತ ಕರಿತೀವಿ. ರಾಜಧಾನಿ ಬ್ಯಾಂಕಾಕ್ ಅಂತ ಬರ್ತದ್ರಿ. ಹಾಗಾದ್ರೆ ಪಶ್ಚಿಮದಲ್ಲಿ ಬಾಂಗ್ಲಾದೇಶದ್ರಿ, ಇಲ್ಲಿ ಕಾಣಬಹುದು ನೀವು, ಬಾಂಗ್ಲಾದೇಶ ಪಶ್ಚಿಮದಾಗ. ಈ ಮಯನ್ಮಾರದ ಪಶ್ಚಿಮ ಭಾಗದಲ್ಲಿ ಬಾಂಗ್ಲಾದೇಶದ್ರಿ, ಮತ್ತು ಇದ್ರ ವಾಯುವ್ಯ ಭಾಗದಲ್ಲಿ ಇಂಡಿಯಾ ಅದರಿ, ಭಾರತದ ಅಂತ ಕಾಣ್ತೀವಿ. ನೋಡ್ರಿ, ಟೋಟಲ್ ಆಗಿ 5 ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಂಡಾರ. ಇದು ಬಾಂಗ್ಲಾದೇಶ, ಇಂಡಿಯಾ, ಚೀನಾ, ಲಾವೋಸ್ ಮತ್ತು ಥೈಲ್ಯಾಂಡ್. ನಿಮಗೆ ಎಕ್ಸಾಮ್ನಾಗ ಏನ್ ಮಾಡ್ತಾನ್ರಿ, ವಿಯೆಟ್ನ ಕೊಡ್ತಾನೆ, ಮ್ಯಾಪ್ ರೀಡಿಂಗ್ ಮೇಲೆ ಪ್ರಶ್ನೆ ಬಂದ್ರೆ ವಿಯೆಟ್ನ ದಯವಿಟ್ಟು ಗಡಿ ಹಂಚಿಕೊಂಡಿಲ್ಲ ಮಯನ್ಮಾರದೊಂದಿಗೆ ಗಡಿ ಹಂಚಿಕೊಂಡಿಲ್ಲ. ಇವು ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಅಂತ ಕರಿತೀವಿ ನೋಡಿ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಗುಂಪು ಅಂತ 1967 ಮಾಡ್ಕೋತಾರೆ. ದಯವಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೋರಿ. ಹಾಗಾದ್ರೆ ಇದು 1930 ಕಿಲೋಮೀಟರ್ ಕರಾಳ ಗಡಿ ಹೊಂದಿದ್ರಿ. ಅಂಡಮಾನ್ ಸಮುದ್ರ ಅಥವಾ ಬಂಗಾಳ ಕೊಲ್ಲಿ ಒಂದಿಗೆ ಹೇಳ್ಕೊಂಡ ನೋಡ್ರಿ, ಬಂಗಾಳ, ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ, ಮತ್ತು ಅಂಡಮಾನ್ ಸಮುದ್ರ ಅಂತ ಬರ್ತದ್ರಿ. ಅದರೊಂದಿಗೆ ಸಹಿತ ಜಲಗಡಿ ಅನ್ನೋದ್ರ. ಇದು ಮೊನ್ನೆ PC ಕ್ವಶನ್ ರೀ. ಇದು PC ಕ್ವಶನ್ ಏನ್ ಕೇಳಿದ್ದಾರೆ, 1ನೇ ಆಪ್ಷನ್ಸ್ ಅಫ್ಘಾನಿಸ್ತಾನ, 2ನೇ ಆಪ್ಷನ್ಸ್ ಏನ್ ಕೊಟ್ಟಿದ್ನು ಅಂತ ಕೇಳಿದ್ರೆ ಭೂತಾನ್ ಕೊಟ್ಟಿದ್ದಾರೆ, 3ನೇದು ಏನ್ ಕೊಟ್ಟಿದ್ದ ನೇಪಾಳ ಕೊಟ್ಟಿದ್ದ, 4ನೇದು ಮಯನ್ಮಾರ್ ಕೊಟ್ಟಿದ್ದಾರೆ. ಮಯನ್ಮಾರ್ ಏನ್ ಪ್ರಶ್ನೆ ಕೇಳಿದ್ರೆ ನಿಮ್ PC ಎಕ್ಸಾಮ್ 2021 ರೀ. ಅಫ್ಘಾನಿಸ್ತಾನ, ಭೂತಾನ, ನೇಪಾಳ, ಮಯನ್ಮಾರ್. ಯಾವ ರಾಷ್ಟ್ರವು ಲ್ಯಾಂಡ್ ಲಾಕ್ಡ್ ಅಲ್ಲ, ಭೂ ಆವೃತ್ತಿ ಹೊಂದಿಲ್ಲ ಅಂತ ಕೇಳನ್ರಿ. ಅಂದ್ರ ಅಫ್ಘಾನಿಸ್ತಾನಕ್ಕ ಜಲಗಡಿ ಇಲ್ಲ ರೀ, ನೇಪಾಳಕ್ಕಿಲ್ಲ ರೀ, ಭೂತಾನಕ್ಕಿಲ್ಲ. ಯಾವುದು ಹೊಂದಿದೆ ಅಂತ ಕೇಳಿದ್ರೆ ಅದು ಮಯನ್ಮಾರಕ್ಕೆ ಹೊಂದಿದ್ರಿ. ಇವು 3ಕ್ಕ ಹೊಂದಿಲ್ಲ. ಸ್ವಲ್ಪ ನೆನ್ಬಿಟ್ಕೋರಿ, ಲ್ಯಾಂಡ್ ಲಾಕ್ಡ್ ಅಂತ ಕೇಳಿದನ್. ಅದಕ್ಕೆ ನಾನು ನಿಮ್ಗೆ ಮ್ಯಾಪ್ ಹಾಕಿ ತೋರಿಸ್ತಾ ಇದೀನಿ. ಹೌದು, ಮಯನ್ಮಾರ್ ಏನ್ ಮಾಡ್ತಾ ಇದೆ ಅಂದ್ರ ಜಲಗಡಿನೂ ಒಂದೇ ಅದ ಮತ್ತು ಭೂಗಡಿನೂ ಒಂದೇ ಅದ್ರಿ. ಹಾಗಾದ್ರ ಈ KS ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ. ಲಾಸ್ಟ್ ಬಂದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಲಾಸ್ಟ್ ರೀ. ಹಾಗಾದ್ರ ಈ ಅಂಗಸಾನ ಸೂಕಿ ಅಂತೇಳಿ ಬರ್ತಾಳ್ರಿ ಮಯನ್ಮಾರ್ದಾಗ. ಮಾನವ ಹಕ್ಕುಗಳ ಹೋರಾಟಗಾರ್ತಿ. ಇದ್ರ ಮೇಲೆ ಪ್ರಶ್ನೆ ಆಗದ್ರಿ, ಮಾನವ ಹಕ್ಕುಗಳ ಹೋರಾಟಗಾರ್ತಿ ಅಂತ ಕರಿತೀವ್ರಿ ಅಂಗಸಾನ ಸೂಕಿ. ಇವರಿಗೆ 1991 ನೊಬೆಲ್ ಪ್ರಶಸ್ತಿ ಕೊಟ್ಟಾರಿ. ದಯವಿಟ್ಟು ನೆನ್ಪಿಟ್ಕೋರಿ, ನೊಬೆಲ್ ಶಾಂತಿ ಪ್ರಶಸ್ತಿ ಅಂತ ಕರಿತೀವಿ. ನಾನು ಆ ಅಣೆಕಟ್ಟು ನೋಡಿದ್ರಿಂದ ಆ ದೇಶದ ಸುತ್ತಮುತ್ತ ಕರೆಂಟ್ ಅಫೇರ್ಸ್ ಹೋಗ್ತಾ ಇದ್ದೀನಿ, ಮತ್ತು ಅದ್ರ ಇತಿಹಾಸ, ಅದ್ರ ಭೌಗೋಳಿಕ, ಅದ್ರ ಪೊಲಿಟಿಕಲ್ ರೀ. ಈ ಅಂಗಸಾನ ಸೂಕಿ ಅಂತಕ್ಕಂಥ ಮೂರು ನೋಡ್ರಿ, ಅಂಗಸಾನ ಸೂಕಿ ಅಂತಕ್ಕಂಥ ಪದ ಹೆಂಗ ಬಂದು ಅಂತ ಕೇಳನ್ರಿ. ಮಯನ್ಮಾರದ ನದಿಗಳು, ಜ್ವಾಲಾಮುಖಿಗಳು, ಅವಳ ಸಂಬಂಧಿಕರಿಂದ ಈ ರೀತಿ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ಸ್ ರೀ. ಅಂಗಸಾನ ಸೂಕಿ ಅಂತಕ್ಕಂಥ ಪದ ಅವಳ 3 ಜನ ಸಂಬಂಧಿಕರಿಂದ ಈ ಹೆಸರು ಬಂದಿದೆ. ಸಂಬಂಧಿಕರಿಂದ ಬಂದ ಈ ಪ್ರಶ್ನೆಗೆ ದಯವಿಟ್ಟು. ಇವರು 1945 ಜೂನ್ 19ಕ್ಕೆ ಜನಿಸ್ತಾರ್ರಿ. ಇವರು ಮಾನವ ಹಕ್ಕುಗಳ ಹೋರಾಟಗಾರ್ತಿ ಮತ್ತು ಕವಿಯತ್ರಿ ರೀ. ಅಷ್ಟೇ ಅಲ್ಲ, ಒಬ್ಬಾಕಿ ಲೇಖಕಿ ಅಂತ ಕರಿತೀವಿ. ಸ್ವಲ್ಪ ಇವ್ರ ಬಗ್ಗೆ ಗಮನ ಇರಲಿ, ಓಕೆನಾ? ಹಾಗಾದ್ರೆ ಇವ್ರ ಮೇಲೆ ಏನ್ ಮಾಡ್ತಿರ್ತಾನ, ನೀವು ಒಂದು ರಾಷ್ಟ್ರದ ಬಗ್ಗೆ ಅಂತ ಬಂದಾಗ ಆ ರಾಷ್ಟ್ರದ ಭೌಗೋಳಿಕ ಏನದ ಅಂತ ನೋಡ್ಕೋಬೇಕ್ರಿ. ಆ ರಾಷ್ಟ್ರದ ಮೇಲೆ ಏನಾದ್ರು ಪ್ರಶ್ನೆ ಆಗ್ಯಾವ ಏನಂತ ನೋಡ್ಕೋಬೇಕು. ಅಂದಾಗ ಮಾತ್ರ ನಮ್ ಕರೆಂಟ್ ಅಫೇರ್ಸ್ ಏನಾಗ್ತಾವ್ರಿ, ಕವರ್ ಆಗ್ತಾವ್ರಿ. ನೀವು ಉದಾಹರಣೆಗೆ ಏನಪ್ಪ, ಡೆನ್ಮಾರ್ಕ್ ಅಂತಕ್ಕಂಥ ರಾಷ್ಟ್ರ ಬರ್ತಂದ್ರ ಆ ಡೆನ್ಮಾರ್ಕ್ ಸುತ್ತಮುತ್ತ ಯಾವ್ಯಾವ ರಾಷ್ಟ್ರಗಳದಾವ. ಮೊನ್ನೆ ಎಕ್ಸಾಮ್ ನೋಡಿದ್ರಿ, ಟರ್ಕಿ ಮೇಲೆ ಪ್ರಶ್ನೆ ಕೇಳಿದ್ನು. ಹಾಗಾದ್ರೆ ಟರ್ಕಿ ಮೇಲೆ ಕೇಳಿದೇನ್ರಿ.
ದಕ್ಷಿಣ ಸುಡಾನ್ ಕೇಳಿದ್ ನಿಮಗೆ ಮೊನ್ನೆ ಎಕ್ಸಾಮ್ನೊಳಗ, ಸುತ್ತಮುತ್ತ ಇರ್ತಕ್ಕಂಥ ರಾಷ್ಟ್ರಗಳು ಕೇಳಿದ್ದಾರೆ. ಓಕೆನಾ? ಸ್ವಲ್ಪ ವರ್ಲ್ಡ್ ಮ್ಯಾಪ್ ಅನ್ನ ನೀವು ಮಾಡ್ಬೇಕಾದ್ರೆ ದಯವಿಟ್ಟು ನಾನು ನಿಮ್ಗೆ ಒಂದು ಸಲಹೆ ಕೊಡ್ತೀನಿ. ಏನು ಅಂತ ಕೇಳಿದ್ರೆ ಡೈ ಸಿರೀಸ್ ತಗೋರಿ ಮತ್ತು ಅಟ್ಲಾಸ್ ತಗೋರಿ. ಅಟ್ಲಾಸ್ ನೊಳಗೆ ಎರಡು ಅದಾವ, ಒಂದು ಇಂಗ್ಲಿಷ್ ಅಟ್ಲಾಸ್ ಅದ್ರಿ, ಒಂದು ಕನ್ನಡ ಅಟ್ಲಾಸ್ ಅಂತ ಬರ್ತದೆ. ಶಾಲಾ ಅಟ್ಲಾಸ್ ತಗೋರಿ, ಒಳ್ಳೆ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲಾ ಅಟ್ಲಾಸ್ ರೀ. ಓಕೆನಾ? ಮತ್ತೊಂದು ಕ್ಲಾಸ್ನಾಗ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗ ಮತ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಬೇರೆ ಯಾವ್ದಾದ್ರು ಕ್ಲಾಸ್ ಬಗ್ಗೆ ಏನ್ ಮಾಡ್ತೀನಿ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ. ಓಕೆನಾ? ಧನ್ಯವಾದಗಳು ಅಂತ ಕರಿತಾ ಇದೀವಿ. ಎಲ್ಲರಿಗೂ ಶುಭರಾತ್ರಿ ರೀ. ಹಾಗಾದ್ರೆ ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಓಕೆ ಸರ್, ಓಕೆ ರೀ, ಓಕೆನಾ?